ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಉದಯ್ ಸರ್. ಈಗ ಏನ್ಸೆಂಟ್ ಹಿಸ್ಟ್ರಿಯ ಸಂಬಂಧಪಟ್ಟಂಗೆ ಎಸ್ಪೆಷಲಿ NCERTಗೆ ಸಂಬಂಧಪಟ್ಟಂಗೆ ಈಗ ಪಾರ್ಟ್ 4 ಆಗಿ ಅಂದರೆ ನೆಕ್ಸ್ಟು ಟಾಪಿಕ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆದಮೇಲೆ ವೇದಿಕ್ ಏಜ್ ಅಂತ ಟಾಪಿಕ್ ಬರುತ್ತೆ. ವೇದಿಕ್ ಏಜ್ಗೆ ಸಂಬಂಧಪಟ್ಟಂಗೆ ಓಲ್ಡ್ NCERT ಮತ್ತು ನ್ಯೂ NCERTಗೆ ಸಂಬಂಧಪಟ್ಟಂಗೆ ಏನು ಕಾನ್ಸೆಪ್ಟ್ಗಳಿದ್ದಾವೆ ಅವನ್ನ ನಾವು ತೊಗೊಂಡು ಪ್ರಶ್ನೆಗಳನ್ನು ಮಾಡಿಕೊಂಡು ಅವುಗಳಿಗೆ ಪ್ರಶ್ನೆಗೆ ತಕ್ಕಂಗೆ ಆನ್ಸರ್ಗಳನ್ನು ಹುಡುಕ್ತಾ ನೆಕ್ಸ್ಟು ನಾವು ಒಂದು ಕ್ವಶನ್ಗೆ ಹೋಗ್ತಾ ಹೋಗೋಣ. NCERT ಕ್ವಶನ್ಸ್ ಬೇಸ್ಡ್ ಅಂತೇಳಿ ಈ ಒಂದು ಟಾಪಿಕನ್ನು ನೋಡ್ತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಟಾಪಿಕ್ ನೇಮ್ ಈಸ್ ವೇದಿಕ್ ಏಜ್, ವೈದಿಕ ಯುಗ ಅಂತ ಕರಿತೀವಿ. ಹಾಗಾದರೆ ಈ ವೇದಿಕ್ ಏಜ್ ಬಗ್ಗೆ ಮಾತಾಡಬೇಕಂದ್ರೆ ವೇದಿಕ್ ಏಜ್ನ ಟೈಮ್ ಲೈನ್ ಬಂದು ಟೋಟಲ್ ನಮಗೆ ಕಾಣ್ತದ್ದು ಇಲ್ಲಿ 1500 ಇಂದ ಹಿಡಿದು 600 BC ಅಂತ ಕರ್ಕೊಳ್ತೀವಿ. ಇದ್ರ ಮಧ್ಯೆ ಬರ್ತಕ್ಕಂಥ ವೇದಿಕ್ ಏಜ್, ಅರ್ಲಿ ವೇದಿಕ್ ಏಜ್ ಮತ್ತು ಲೇಟರ್ ವೇದಿಕ್ ಏಜ್, ಪೂರ್ವ ವೈದಿಕ ಯುಗ ಮತ್ತು ಉತ್ತರ ವೈದಿಕ ಯುಗ ಅಂತ ಬರುತ್ತೆ. ಇದರಲ್ಲಿ ಏನೇನು ಕಂಡು ಬರ್ತವೆ, ಈ ಒಂದು ಕಾನ್ಸೆಪ್ಟ್ಗಳು ಏನು, ಪ್ರಶ್ನೆಗಳು ಏನು ರೈಸ್ ಆಗ್ತವೆ, ಯಾವ ವಿಷಯಗಳನ್ನ ನಾವು ನೋಡ್ಕೋಬೇಕು ಅಂತೇಳಿ ಕ್ವಶನ್ ಬೈಸ್ಡ್ NCERT ಕಾನ್ಸೆಪ್ಟ್ ಏನಿದೆ ಅದನ್ನು ತೊಗೊಂಡು ನಾವು ಕ್ವಶನ್ಸನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಾವು ಈಗ NCERT ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ವೇದಿಕ್ ಏಜ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಮತ್ತು ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಬನ್ನಿ ಹಾಗಾದರೆ ಇಲ್ಲಿ ಒಂದು ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ವಿತ್ ರೆಫರೆನ್ಸ್ ಟು ದ ಅಡ್ವೆಂಟ್ ಆಫ್ ಇಂಡೋ-ಆರಿಯನ್ಸ್ ಇನ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ಅಂತ ಇದೆ. ಹಾಗಾದರೆ ಈ ಕೆಳಕಂಡ ನೋಡಿ, ಭಾರತದಲ್ಲಿ ಇಂಡೋ-ಆರಿಯನ್ನರ ಆಗಮನವನ್ನು ಕುರಿತು ಉಲ್ಲೇಖಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಇದೆ. ಹಾಗಾದರೆ ಯಾವುದು ಸರಿ ಅಂತ ಈ ಕೆಳಗಿನ ಕೆಲವೊಂದು ಹೇಳಿಕೆಗಳಿದ್ದಾವೆ. ಆ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ನೋಡ್ತಾ ಹೋಗ್ತೀವಿ. ಅವರು ವಾಯುವ್ಯ ಭಾರತದಿಂದ ಭಾರತೀಯ ಉಪಖಂಡವನ್ನು ಪ್ರವೇಶಿಸಿದರು. ಎಸ್, ಇದು ಸರಿ ಇದೆ. ಅವರು ಈ ವಾಯುವ್ಯ ಭಾರತದಿಂದ ಭಾರತಕ್ಕೆ ಅವರು ಎಂಟ್ರಿ ಆಗ್ತಾರೆ. ನೆಕ್ಸ್ಟ್ ಪಾಯಿಂಟು, ಪಂಜಾಬು ಭಾರತದಲ್ಲಿ ಇಂಡೋ-ಆರಿಯನ್ನರ ಮೊದಲ ಶಾಶ್ವತ ನೆಲೆಯಾಗಿತ್ತು ಅಂತಾರೆ. ಹಾಗಾದರೆ ಇದೂ ಸಹಿತ ಸರಿಯಾಗಿದೆ. ನೋಡ್ರಿ, ಹಾಗಾದರೆ ಈ ಆರಿಯನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಎರಡೂ ಹೇಳಿಕೆಗಳಲ್ಲಿ ಸರಿಯಾಗಿದ್ದೀವಿ ಅಂತ ಹೇಳ್ತೀವಿ. ಅಂದರೆ ಆರ್ಯರು ಬರೋದು ಯಾವುದೋ ಮೂಲಕವಾಗಿ, ಇವರು ಬರೋದು ಇಂಪಾರ್ಟೆಂಟಾಗಿ ಈ ಸೆಂಟ್ರಲ್ ಏಷ್ಯಾದಿಂದ ಬರ್ತಾರೆ. ಎಲ್ಲಿಂದ ಬರ್ತಾರೆ ಇವರು? ಸೆಂಟ್ರಲ್ ಏಷ್ಯಾ. ಇಲ್ಲಿ ನೋಡಿ ನಮಗೆ ಕಾಣ್ತಾ ಇದೆ ಈ ಒಂದು ಸೆಂಟ್ರಲ್ ಏಷ್ಯಾ ಏನಿದೆ, ಈ ಸೆಂಟ್ರಲ್ ಏಷ್ಯಾದಿಂದ ಆರ್ಯರು ನಮಗೆ ಭಾರತಕ್ಕೆ ಎಂಟ್ರಿ ಆಗ್ತಾರೆ. ಹಾಗಾದ್ರೆ ಯಾವ ಕಡೆಯಿಂದ ಬರ್ತಾರೆ ಸರ? ನೋಡ್ರಿ, ನಾವು ಕಾಣ್ತಾ ಹೋಗ್ತೀವಿ ಭಾರತ ಅಂತ ಬಂದಾಗ ಈ ಭಾಗ ವಾಯುವ್ಯ ಭಾರತದಿಂದ ಅವ್ರು ಏನು ಮಾಡ್ತಾರೆ, ಸೆಂಟ್ರಲ್ ಏಷ್ಯಾದಿಂದ ಭಾರತಕ್ಕೆ ಬರ್ತಾ ಹೋಗ್ತಾರೆ. ಇಲ್ಲಿ ಬರ್ತಾರೆ ಇವರು ಭಾರತಕ್ಕೆ ಬರ್ತಾ. ನೋಡ್ರಿ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು, ಈ ಆರ್ಯನ್ಸ್ ಏನಿದ್ರೆ ಇಂಪಾರ್ಟೆಂಟಾಗಿ ಈ ಭಾಗದಿಂದ ಭಾರತಕ್ಕೆ ಎಂಟ್ರಿ ಆಗ್ತಾರೆ. ಭಾರತಕ್ಕೆ ಎಂಟ್ರಿಯಾಗಿ ಬಂದು ಎಲ್ಲಿ ವಾಸ ಮಾಡ್ತಾರೆ? ಸಪ್ತ ಸಿಂಧು ಪ್ರದೇಶ ಅಂತ, 7 ನದಿಗಳನ್ನು ಪ್ರದೇಶ ಅಂತ ಕರಿತೀವಿ. ಸಪ್ತ ಸಿಂಧು ಪ್ರದೇಶ, ಇಲ್ಲಿಂದ ಭಾರತಕ್ಕೆ ಎಂಟ್ರಿ ಆಗ್ತಾರೆ. ಹಾಗಾದರೆ ಇಲ್ಲಿ ಇವರು ಆರ್ಯರ ಆಗಮನವನ್ನು ಕುರಿತು ಅನೇಕ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಆರ್ಯನ್ಸು ಭಾರತಕ್ಕೆ ಯಾವ ಒಂದು ದೇಶದಿಂದ ಬಂದರು ಅಂತ ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಇತಿಹಾಸಕಾರರು ಕೆಲವೊಂದು ಆನ್ಸರ್ಸ್ಗಳನ್ನು ಮಾಡ್ತಾ ಹೋಗ್ಯಾರೆ. ಹಾಗಾದರೆ ಯಾರು ಏನು ಹೇಳಿದರು ಅಂತ ಸ್ವಲ್ಪ ನೋಡೋಣ. ನೋಡ್ರಿ, ಮೇನ್ ಇಂಪಾರ್ಟೆಂಟು ಮಧ್ಯ ಏಷ್ಯಾ ಅಂತ ಯಾರು ಹೇಳಿದರು? ಮಧ್ಯ ಏಷ್ಯಾ ಅಂತ ಯಾರು ಹೇಳ್ತಾರೆ? ಮಧ್ಯ ಏಷ್ಯಾ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ. ಇವರು ಮಧ್ಯ ಏಷ್ಯಾದಿಂದ ಬಂದರು ಅಂತ ಯಾರು ಹೇಳ್ತಾರೆ? ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ. ಇವರು ಎಲ್ಲಿಂದ ಬಂದರು? ಮಧ್ಯ ಏಷ್ಯಾದಿಂದ ಬಂದರು ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಕ್ಕಂಥದ್ದು ಇಲ್ಲಿ ಆಗ್ನೇಯ ಏಷ್ಯಾ ಅಂತ. ಆಗ್ನೇಯ ಏಷ್ಯಾ ಯಾವ ಏಷ್ಯಾ? ಆಗ್ನೇಯ ಏಷ್ಯಾ ಅಂತ. ಆಗ್ನೇಯ ಏಷ್ಯಾ ಅಂತ ಯಾರು ಹೇಳ್ತಾರೆ? ಮ್ಯಾಕ್ ಡೊನಾಲ್ಡ್ ಹೇಳ್ತಾರೆ. ಇವರು ಆಗ್ನೇಯ ಏಷ್ಯಾದಿಂದ ಬಂದರು ಅಂತ. ಮ್ಯಾಕ್ ಡೊನಾಲ್ಡ್ ಹೇಳ್ತಾರೆ. ಇವರು ಎಲ್ಲಿಂದ ಬಂದರು? ಆಗ್ನೇಯ ಏಷ್ಯಾದಿಂದ ಬಂದರು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಭಾರತ ಅಂತ ಹೇಳೋದು ಯಾರು? ಭಾರತ ಅಂತ ಹೇಳ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಭಾರತ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಮತ್ತು ನೆಕ್ಸ್ಟು ಟಿಬೇಟ್ ಅಂತ ಯಾರು ಹೇಳ್ತಾರೆ? ಟಿಬೇಟ್ ಅಂತ ದಯಾನಂದ ಸರಸ್ವತಿ ಹೇಳ್ತಾರೆ. ಇವರು ಟಿಬೇಟಿಂದ ಬಂದರು ಅಂತ. ದಯಾನಂದ ಸರಸ್ವತಿ ಹೇಳ್ತಾರೆ. ಇವರು ಎಲ್ಲಿಂದ ಬಂದರು? ಟಿಬೇಟಿಂದ ಬಂದರು ಅಂತ ದಯಾನಂದ ಸರಸ್ವತಿ ಹೇಳ್ತಾ ಹೋಗ್ತಾರೆ. ಇಲ್ಲ, ಇಲ್ಲಿ ಇವರು ಉತ್ತರ ಧ್ರುವ ಅಥವಾ ಆರ್ಕಿಟಿಕ್ ಪ್ರದೇಶದಿಂದ ಬಂದರು ಅಂತ. ಉತ್ತರ ಧ್ರುವ ಅಂತ ಕರ್ಕೊಳ್ತೀವಿ ಅಥವಾ ಆರ್ಕಿಟಿಕ್ ಪ್ರದೇಶ ಅಂತ ಕರ್ಕೊಳ್ತೀವಿ. ಆರ್ಕಿಟಿಕ್ ಪ್ರದೇಶದಿಂದ ಬಂದರು ಅಂತ ಯಾರು ಹೇಳ್ತಾರೆ? ಬಾಲಗಂಗಾಧರ ತಿಲಕ್ ಹೇಳ್ತಾರೆ. ಉತ್ತರ ಧ್ರುವ ಅಥವಾ ಆರ್ಕಿಟಿಕ್ ಪ್ರದೇಶ. ಇಲ್ಲ, ಇವರು ಮಧ್ಯ ಭಾರತದಿಂದ ಬಂದರು ಅಂತ. ಯಾವ ಭಾರತ? ಮಧ್ಯ ಭಾರತದಿಂದ ಬಂದರು ಅಂತ ಯಾರು ಹೇಳ್ತಾರೆ? ಈ ಮಧ್ಯ ಭಾರತ ಅಂತೇಳಿ ನೋಡ್ರಿ, ರಾಜ ಬಲಿ ಪಾಂಡೆ ಹೇಳ್ತಾರೆ. ಇವರು ಎಲ್ಲಿಂದ ಬಂದರು? ಮಧ್ಯ ಭಾರತದಿಂದ ಬಂದರು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲ, ಇವರು ಬ್ಯಾಕ್ಟೀರಿಯಾದಿಂದ ಬಂದರು ಅಂತ. ಬ್ಯಾಕ್ಟೀರಿಯಾ ಅಂತ ಕರ್ತೀವಿ. ಬ್ಯಾಕ್ಟೀರಿಯಾದಿಂದ ಬಂದರು ಅಂತ ಯಾರು ಹೇಳ್ತಾರೆ? JG ರೋಡ್ ಹೇಳ್ತಾರೆ. ಇವರು ಬ್ಯಾಕ್ಟೀರಿಯಾದಿಂದ ಬಂದರು ಅಂತ. ಹಾಗಾದರೆ ಎಕ್ಸಾಮಲ್ಲಿ ಇಂಪಾರ್ಟೆಂಟಾಗಿ ಮಧ್ಯ ಏಷ್ಯಾದಿಂದ ಯಾರು ಹೇಳ್ತಾರೆ? ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ. ಇನ್ನು ನೆಕ್ಸ್ಟು ಭಾರತ, ಸ್ವಾಮಿ ವಿವೇಕಾನಂದ, ಟಿಬೇಟು, ಉತ್ತರ ಧ್ರುವ, ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಕೆಲವೊಂದು ಇತಿಹಾಸಕಾರರು ತಮಗೆ ಸಿಕ್ಕಂಥ ಎವಿಡೆನ್ಸಸ್ ಮೇಲೆ ಎಲ್ಲಿಂದ ಬಂದರು ಅಂತ ಹೇಳ್ತಾರೆ. ಹೆಚ್ಚಾಗಿ ಇವರು ಹೇಳ್ಕೊಂಡು ಬಂದರೆ ಇವರು ಮೇನ್ ಇಂಪಾರ್ಟೆಂಟ್ ಸೆಂಟ್ರಲ್ ಏಷ್ಯಾ ಅಂತೀವಿ, ಮಧ್ಯ ಏಷ್ಯಾದಿಂದ ಬರ್ತಾರೆ. ಬಂದು ಎಲ್ಲಿ ವಾಸ ಮಾಡ್ತಾರೆ ಆರ್ಯನ್ಸ್? ಇವರು ಇಂಪಾರ್ಟೆಂಟಾಗಿ ಪಂಜಾಬ್ನ ಸಪ್ತ ಸಿಂಧು ಪ್ರದೇಶ ಅಂತ ಏನು ಕರಿತೀವಿ, ಸಪ್ತ ಸಿಂಧು ಪ್ರದೇಶದಲ್ಲಿ ಇವರು ವಾಸ ಮಾಡ್ತಾ ಹೋಗ್ತಾರೆ. ಯಾರು? ಆರ್ಯನ್ಸ್ ಅಂತ ಕರಿತೀವಿ. ಓಕೆನಾ? ಈಗ ನಮಗೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕ್ವಶನ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಇದೆ ಕ್ಲಿಯರ್ ಆಗಾದ್ರೆ ಆನ್ಸರ್ ಏನಾಗಿದೆ ನಮಗೆ? ಇದು ಎರಡೂ ಸರಿಯಾಗಿದೆ. ಆರ್ಯರು ವಾಯುವ್ಯ ಭಾರತದಿಂದ ಬರ್ತಾರೆ, ಉಪಖಂಡವನ್ನು ಪ್ರವೇಶಿಸ್ತಾರೆ. ಪಂಜಾಬ್ ಭಾರತದಲ್ಲಿ ಇಂಡೋ ಆರ್ಯನರ ಮೊದಲ ಶಾಶ್ವತ ಸ್ಥಾನ ಆಗಿತ್ತು. ಅಂದರೆ ಇಲ್ಲಿ ಆನ್ಸರು
1 ಮತ್ತು 2 ಸರಿ, ಅಂದರೆ ಸಿ ಆನ್ಸರ್ ನಮಗಿಲ್ಲಿ ಸರಿಯಾಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ. ಈಗ ಮತ್ತೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳೋಣ. ನೋಡ್ರಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಆಫ್ ದ ಕಾಮನ್ ಲಿಂಕ್ ಬಿಟ್ವೀನ್ ಇಂಡೋ-ಆರ್ಯನ್ಸ್ ಅಂಡ್ ದೇರ್ ಕಂಟೆಂಪ್ರರಿ ಟ್ರೈಬ್ಸ್ ಲಿವಿಂಗ್ ಇನ್ ದ ಯುರೋಪ್ ಅಂಡ್ ಏಷ್ಯಾ ಅಂತ ಇದೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಇಂಡೋ ಆರ್ಯನ್ನರು ಮತ್ತು ಅವರ ಸಮಕಾಲೀನ ನಡುವಿನ ಸಾಮ್ಯತೆ ಸಂಪರ್ಕವಾಗಿದೆ ಅಂತ ಹೇಳ್ತಾರೆ. ಮತ್ತು ಯುರೋಪ್ ಮತ್ತು ಏಷ್ಯಾದಲ್ಲಿ ವಾಸಿಸುವ ಬುಡಕಟ್ಟುಗಳು ಅಂತ ಹೇಳ್ತಾರೆ. ಅಂದರೆ ಏನು ಸರ್, ಹಾಗಾದರೆ ಇಲ್ಲಿ ಇಂಡೋ ಆರ್ಯನ್ನರ ಮತ್ತು ಅವರ ಸಮಕಾಲೀನ ನಡುವಿನ ಸಂಪರ್ಕಕ್ಕೆ ಒಂದು ಸಾಧನ ಇದೆ, ಅದು ಯಾವುದು ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಕುಂಬಾರಿಕೆ ಏನು ಅಂತ, ಕುಂಬಾರಿಕೆ ಅಲ್ಲಿ ಟ್ಯಾಲಿ ಮಾಡಿದರೆ ನಮಗೆ ಕುಂಬಾರಿಕೆಗೆ ಸಂಬಂಧ ಆಗಲ್ಲ ನಮಗೆ. ಹಾಗಾದ್ರೆ ನೋಡ್ರಿ, ನಿಮಗೆ ಕುಂಬಾರಿಕೆ ನಮಗೆ ಸಂಬಂಧ ಆಗಲ್ಲ. ನೆಕ್ಸ್ಟು ಕೃಷಿಯ ಪ್ರಾಬಲ್ಯ, ಇದು ನಮಗೆ ಅನ್ವಯಿಸಲ್ಲ. ಧರ್ಮ ಅನ್ವಯಿಸಲ್ಲ. ಮತ್ತು ಯಾವ ಸರ್, ಹಾಗಾದರೆ ಭಾಷೆ, ಇಲ್ಲಿ ಅವರಿಬ್ಬರಿಗೂ ಏನಾಗುತ್ತೆ, ಸಂಪರ್ಕ ಸಾಧನ ಅಂತ ಕರ್ಕೊಳ್ತೀವಿ. ಯಾರಿಗೆ ಇಂಪಾರ್ಟೆಂಟಾಗಿ ಇಂಡೋ ಆರ್ಯನ್ನರು ಮತ್ತು ಅವರ ಸಮಕಾಲೀನ ಸಾಮಾನ್ಯ ಸಂಪರ್ಕ. ಅಂದರೆ ಇಂಡೋ ಆರ್ಯನ್ಯರು ಏನಿದ್ರು, ಆರ್ಯನ್ಸ್ ಏನಿದ್ರು, ಅವರು ವಾಸಿಸುವಂಥ ಒಂದು ಸಮಯದಲ್ಲಿ, ಸಮಕಾಲೀನ ಸಮಯದಲ್ಲಿ ಅವರ ಒಂದು ಭಾಷೆ ಏನಿದೆ ಅವ್ರಿಗೆ ಏನಾಗುತ್ತೆ, ಒಂದು ಸಂಪರ್ಕಕ್ಕೆ ಒಂದು ಸಾಧನವಾಗಿತ್ತು ಅಂತ ನಾವು ಹೇಳ್ತಾ ಹೋಗಿ. ನೋಡ್ರಿ, ಯುರೋಪ್ ಮತ್ತು ಏಷ್ಯಾದಲ್ಲಿ ವಾಸಿಸುವ ಇಂಡೋ ಆರ್ಯನರು ಮತ್ತು ಅವರ ಸಮಕಾಲೀನ ಬುಡಕಟ್ಟುಗಳು ನಡುವಿನ ಸಾಮಾನ್ಯ ಕೊಂಡಿ ಭಾಷೆಯಾಗಿದೆ ಅಂತ. ಹಾಗಾಗಿ ಭಾಷೆ ಅನ್ನೋದು ಏನಾಗುತ್ತೆ, ಅವರ ನಡುವಿನ ಕೊಂಡಿಯಾಗಿ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ ಮತ್ತು ಅವರನ್ನು ಸಂಪರ್ಕ ಮಾಡಲಿಕ್ಕೆ ಅತ್ಯಮೂಲ್ಯವಾದಂಥ ಒಂದು ಸಾಧನ ಯಾವುದಂದರೆ ಲ್ಯಾಂಗ್ವೇಜ್ ಅಂತ ಕರಿತಾ ಹೋಗ್ತೀವಿ. ಯಾವುದಿದು ಲ್ಯಾಂಗ್ವೇಜ್. ಇದು ಯಾವುದಕ್ಕೆ ಸಂಬಂಧಪಟ್ಟಂಗೆ ಸೆಕೆಂಡ್ ಇದು ಭಾಷೆ ಅನ್ನೋದೇನಿದೆ, ಡಿ ಆನ್ಸರ್ ಏನೋದಕ್ಕೆ ನಮಗೆ ಸರಿಯಾಗಿ. ನೋಡ್ರಿ, ಯಾವುದು ಇಂಡೋ ಆರ್ಯನ್ನರು ಮತ್ತು ಅವರ ಸಮಕಾಲೀನ ನಡುವಿನ ಸಾಮಾನ್ಯ ಸಂಪರ್ಕ ಅಂತ ಬಂದಾಗ ಭಾಷೆ ಅನ್ನೋದು ಭಾಳ ಇಂಪಾರ್ಟೆಂಟು. ಓಕೆನಾ. ಎಸ್, ಈಗ ಮತ್ತೆ ನೆಕ್ಸ್ಟ್ ನಾವು ಪ್ರಶ್ನೆಗೆ ಹೋಗೋಣ. ಇನ್ ಇನ್ಸ್ಕ್ರಿಪ್ಷನ್ಸ್ ಆಫ್ 14th century BC which describes the Vedic ಗಾಡ್ಸ್ ಹ್ಯಾಸ್ ಬೀನ್ ಫೌಂಡೆಡ್ ಅಂತ ಇದೆ. ಅಂದರೆ ವೈದಿಕ ದೇವರುಗಳನ್ನು ವಿವರಿಸುವ ಕ್ರಿಸ್ತಪೂರ್ವ 14ನೇ ಶತಮಾನದ ಶಾಸನ ಯಾವುದು ಅಂತ ಇದೆ. ಇದು ನಮಗೆ ಇಂಪಾರ್ಟೆಂಟ್ ಶಾಸನ ಅಂತ ಬಂದಾಗ ನೋಡ್ರಿ, ಇಲ್ಲಿ ಕೆಲವೊಂದು ಇನ್ಸ್ಕ್ರಿಪ್ಷನ್ಸ್ ಅಂತ ಕರ್ಕೊಳ್ತೇವೆ, ಶಾಸನ ಅಂತ ಕರ್ಕೊಳ್ತೇವೆ. ಹಾಗಾದರೆ ನೋಡಿ, ಯಕಟನ ಶಾಸನ ಅಂತ ಬರುತ್ತೆ, ಬೋಗಜ್ಕಾಯಿ ಶಾಸನ ಅಂತ ಬರುತ್ತೆ, ಬ್ಯಾಬಿಲೋನ್ ಶಾಸನ ಅಂತ ಬರುತ್ತೆ, ಬಿಸೋತ್ತೊನ್ ಶಾಸನ ಅಂತ ಬರುತ್ತೆ. ಹಾಗಾದರೆ ಯಾವ ಶಾಸನ ವೈದಿಕ ದೇವರುಗಳನ್ನು ವಿವರಿಸುತ್ತದೆ? ಎಷ್ಟನೇ ಶತಮಾನದದು? 14ನೇ ಶತಮಾನದ ದೇವರುಗಳ ಬಗ್ಗೆ ಹೇಳ್ತಾರೆ. 14ನೇ ಶತಮಾನದ ಶಾಸನ ಅಂತ. ಹಾಗಾದರೆ ಈ ಶಾಸನ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಒಂದು ಬೋಗಜ್ಕಾಯಿ ಶಾಸನ ಏನಿದೆ, ಇದು 14ನೇ ಶತಮಾನದ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಹೇಳ್ತಕ್ಕಂಥ ಶಾಸನ ಯಾವುದ್ರೆ ಬೋಗಜ್ಕಾಯಿ ಶಾಸನ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಸ್ವಲ್ಪ ನಮಗೆ ವಿಷಯ ನೋಡ್ತಾ ಹೋಗೋಣ. ಬೋಗಜ್ಕಾಯಿ ಶಾಸನದ ಬಗ್ಗೆ ಒಂದು ಕಾನ್ಸೆಪ್ಟ್ ನಮಗೆ ಸಿಕ್ಕಿದೆ, ಈ ಶಾಸನದ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಬೋಗಜ್ಕಾಯಿ ಶಾಸನ ಟರ್ಕಿಯಲ್ಲಿ ಪತ್ತೆಯಾದಂಥ ಕ್ಯುನಿಫಾರ್ಮ್ ಪಠ್ಯವಾಗಿದೆ ಅಂತೆ. ಈ ಕ್ಯುನಿಫಾರ್ಮ್ ಪಠ್ಯವಾಗಿದೆ ಅಂತ ಹೇಳ್ತೀವಿ. ಮತ್ತು ಸುಮಾರು ಇದು 1400 ಅಂತೀವಿ, 14ನೇ ಶತಮಾನದಾಗ ಇದು ನಮಗೆ ಹಿಂದಿನದು ಅಂತ ಹೇಳ್ತಾ ಹೋಗ್ತೀವಿ. ಇದು 4 ದೇವರುಗಳನ್ನು ಉಲ್ಲೇಖಿಸುವುದರಲ್ಲಿ ಇದು ಫೇಮಸ್ ಆದಂಥ ಒಂದು ಶಾಸನ. ಯಾವ ದೇವರು ಸರ್ ಹಾಗಾದರೆ? ಇಂದ್ರ, ವರುಣ, ಮಿತ್ರ ಮತ್ತು ನಾಸತ್ಯರು ಎಂಬ ದೇವರುಗಳ ಬಗ್ಗೆ ಉಲ್ಲೇಖ ಇರುತ್ತೆ. ಯಾವುದ್ರಿ? ಬೋಗಜ್ಕಾಯಿ ಶಾಸನ 14ನೇ ಶತಮಾನದಲ್ಲಿ ಸಿಕ್ಕಂಥ ಶಾಸನ. ಇದು ಪ್ರಮುಖವಾಗಿ 4 ದೇವರುಗಳ ಬಗ್ಗೆ ಮಾಹಿತಿ ಹೇಳುತ್ತೆ. ಇಂದ್ರ, ವರುಣ, ಮಿತ್ರ ಮತ್ತು ನಾಸತ್ಯರು ಅಂತೇಳಿ ಕರಿತಾ ಹೋಗ್ತೀವಿ. ಇದು ಆ ಸಮಯದಲ್ಲಿ ಏಷ್ಯಾ ಮೈನರ್ಗಳಲ್ಲಿ ಸಂಭವ ಇಂಡೋ ಆರ್ಯನರ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಹಾಗಾದರೆ ಈ ಶಾಸನ ಏನು ಹೇಳ್ತೈತಿ? ಆ ಸಮಯದಲ್ಲಿದ್ದಂತಹ ಏಷ್ಯಾ ಮೈನರ್ಸ್ ಅಂದ್ರೆ ಏನು, ಬುಡಕಟ್ಟು ಜನಾಂಗದವರಿಗೆ ಸಂಬಂಧಪಟ್ಟಂಗೆ ಇಂಡೋ ಆರ್ಯನ್ಸ್ ಉಪಸ್ಥಿತಿ ಬಗ್ಗೆ ಇದು ಮಾಹಿತಿಯನ್ನು ಹೇಳ್ತಕ್ಕಂಥದ್ದು. ಮತ್ತು ಈ ಶಾಸನವು ಹಿಟೈಟ್ ಮತ್ತು ಮಿಟನಿ ರಾಜರ ನಡುವಿನ ಒಪ್ಪಂದದ ಬಗ್ಗೆ ಸಹಿತ ಇದು ಮಾಹಿತಿಯನ್ನು ನಮಗೆ ತಿಳಿಸುತ್ತೆ. ಈ ದೇವರುಗಳನ್ನು ಸಾಕ್ಷಿಗಳಾಗಿ ಇದು ಹೇಳುತ್ತೆ. ಹಾಗಾಗಿ ಇದು ನೋಡಿ, ಇಂಪಾರ್ಟೆಂಟ್ ಆಗಿ ಹಿಟೈಟ್ ಮತ್ತು ಮಿಟನಿಯವರ ರಾಜರ ನಡುವಿನ ಒಪ್ಪಂದಕ್ಕೆ ಯಾವ ದೇವರು ಸಾಕ್ಷಿ ಆಗ್ತಾರೆ? ಇಂದ್ರ, ವರುಣ, ಮಿತ್ರ ಮತ್ತು ನಾಸ್ಯತರು ಸಾಕ್ಷಿ ಅಂತ ಹೇಳ್ತಕ್ಕಂಥ ಶಾಸನ ಯಾವುದಂದ್ರೆ ಬೋಗಜ್ಕಾಯಿ ಶಾಸನ. ಈ ದೇವರುಗಳ ಹೆಸರುಗಳನ್ನು ನೆನ್ಪಿಟ್ಕೊಳ್ರಿ. ಬೋಗಜ್ಕಾಯಿ ಶಾಸನದಲ್ಲಿ ಯಾವ ದೇವರುಗಳ ಬಗ್ಗೆ ಹೆಸರನ್ನು ಉಲ್ಲೇಖಿಸಲಾಗಿದೆ ಅಂದರೆ ಇಂದ್ರ, ವರುಣ, ಮಿತ್ರ ಮತ್ತು ನಾಸತ್ಯರು. ನೆನಪಿರಲಿ, ಬೋಗಜ್ಕಾಯಿ ಶಾಸನ 14ನೇ ಶತಮಾನದಲ್ಲಿ ಸಿಗುತ್ತೆ. ಇದು ಟರ್ಕಿಯಲ್ಲಿ ಪತ್ತೆಯಾದಂಥ ಒಂದು ಕ್ಯೂನಿಫಾರ್ಮ್ ಭಾಷೆಯಲ್ಲಿರ್ತಕ್ಕಂಥ ಒಂದು ಶಾಸನ. ಇಂಪಾರ್ಟೆಂಟ್ ಬೋಗಜ್ಕಾಯಿ ಶಾಸನ ಅಂದರೆ ಆ ದೇವರುಗಳ ಹೆಸರುಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆನಾ. ಈಗ ನೆಕ್ಸ್ಟು ಮತ್ತೆ ನಾವು ವಿಷಯಕ್ಕೆ ಹೋಗುವಂಥ ಒಂದು ಪ್ರಯತ್ನ ಮಾಡೋಣ. ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆರ್ಯನ್ಸ್ ಇನ್ ಇಂಡಿಯಾ ಅಂತ ಇದೆ. ಇಲ್ಲಿ ಕೆಲವೊಂದು ಹೇಳಿಕೆಗಳಿದ್ದಾವೆ. ಈ ಮೇಲಿನ ನೀಡಿ ಹೇಳಿಕೆಗಳು ಯಾವುದು ಸರಿಯಾಗಿ? ನೋಡ್ರಿ, ಇಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಯಾವುದು ಸರಿಯಾಗಿದೆ? ನೋಡ್ರಿ, ಆರ್ಯರು ಯುರೇಷಿಯಾ ಪ್ರದೇಶದ ಮೂಲದ ನಿವಾಸಿಗಳು. ಹೌದ್ರಿ, ಖಂಡಿತವಾಗಿ ಇವರು ಯುರೇಷಿಯಾದಿಂದ ಬಂದಿರ್ತಾರೆ, ನಮಗೆ ಒಪ್ಕೊಳ್ತೀವಿ, ಇದು ನಮಗೆ ಸರಿ ಅನ್ಸ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ಇದು ಯಾವುದು ಸರಿ ಅಂತ ಹೇಳ್ತಾರೆ. ಯಾವುದು ಸರಿ ಹಾಗಾದರೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರ್ತಕ್ಕಂಥ ಮತ್ತೊಂದು ಕಾನ್ಸೆಪ್ಟ್ ಇದೆ ನಮಗೆ. ಯಾವುದಂತ ಬಂದಾಗ ಅವರು ನೋಡಿ, ಇಂಡೋ ಕೃಷಿ ಆರ್ಯನರ ಪ್ರಮುಖ ಉದ್ಯೋಗವಾಗಿತ್ತು. ಇದು ನಮಗೆ ಸ್ವಲ್ಪ ಗೊಂದಲ ಆಗುತ್ತೆ. ಯಾಕೆ ಗೊಂದಲ ಅಂದರೆ ಯಾವುದೇ ಕಾರಣಕ್ಕೂ ಈ ಯುರೋಪಿಯನ್ನರ್ಗಿಂತ ಇಂಡೋ ಆರ್ಯನ್ಸ್ ಏನಾದರೆ ಅವರ ಪ್ರಮುಖ ಉದ್ಯೋಗ ಕೃಷಿ ಆಗಿರಲಿಲ್ಲ. ಅವರ ಪ್ರಮುಖ ಉದ್ಯೋಗ ಪಶುಸಂಗೋಪನೆಯಾಗಿತ್ತು. ಗೋವುಗಳನ್ನು ಸಾಕುವಂಥ ಒಂದು ಕೆಲಸ ಅವ್ರದ್ದಾಗಿತ್ತು. ಏನನ್ನು ಸಾಕೋದು?
ಗೋವುಗಳನ್ನು ಸಾಕುವಂಥ ಕೆಲಸ ಯಾರ್ದಾಗಿತ್ತು? ಇಂಡೋ ಆರ್ಯನ್ಸ್ ಆಗಿತ್ತು ಅಂತ ಕರ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬರ್ತಾ ಇವರು ಇಂಡೋ ಯುರೋಪಿಯನ್ ಭಾಷೆಯ ಆರಂಭಿಕ ಮಾದರಿಯಾದ ಋಗ್ವೇದವನ್ನು ರಚಿಸಿದರು. ಖಂಡಿತವಾಗಿ ಇವರು ಆರಂಭದಲ್ಲಿ ಯುರೋಪಿಯನ್ ಇಂಡೋ ಆರ್ಯನ್ಸ್ ಏನು ಭಾರತಕ್ಕೆ ಬರ್ತಾರೆ, ಅವರು ಬಂದು ಏನು ಮಾಡ್ತಾರೆ, ಭಾರತದಲ್ಲಿ ಋಗ್ವೇದವನ್ನು ಇವರು ರಚನೆ ಮಾಡ್ತಾರೆ. ಹಾಗಾಗಿ ಇದು 1 ಮತ್ತು 3 ಸರಿಯಾಗಿದೆ. ಇಲ್ಲಿ ಕೆಳಗಿನ ಯಾವುದು ಸರಿಯಾಗಿದೆ ಅಂದರೆ 1 ಮತ್ತು 3 ಅಂತ ಬಂದಾಗ ಆನ್ಸರ್ ನೋಡ್ತಾ ಹೋಗಿ 1 ಮತ್ತು ಆನ್ಸರ್ ಇಲ್ಲಿ ಸಿ ಇದೆ, 1 ಮತ್ತು 3 ಸರಿಯಾಗಿದೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರತಕ್ಕಂಥ ಕಾನ್ಸೆಪ್ಟ್ ಏನಂದರೆ ಆರ್ಯನ್ಸ್ ನೋಡೋಕೆ ಭಾರತಕ್ಕೆ ಬರ್ತಾರೆ. ಹಾಗಾದ್ರೆ ನೋಡ್ರಿ ಇಲ್ಲಿ ಆರ್ಯರು ಯುರೋಷಿಯಾ ಪ್ರದೇಶದಿಂದ ಮೂಲದವರು, ಇವರು ಯುರೋಷಿಯಾದಲ್ಲಿ ಬಂದವರು. ನೋಡ್ರಿ ನಿಮ್ಗೆ ಕಾಣ್ತಾ ಇದೆ ಭಾರತದಲ್ಲಿ ಆರ್ಯರ ಬಗ್ಗೆ ಹೇಳಿಕೆಗಳನ್ನು 1 ಮತ್ತು 3 ಸರಿಯಾಗಿರ್ತೀವಿ. ಆರ್ಯರು ರಷ್ಯಾದ ಹುಲ್ಲುಗಾವಲು ಪ್ರದೇಶದಿಂದ ಬಂದು. ನೋಡ್ರಿ ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ಇವರು ಇದಾರಲ್ಲ ಭಾರತಕ್ಕೆ ಬರೋ ಉದ್ದೇಶ ಅಂದರೆ ಇವರು ಏಷ್ಯಾದನ್ನು ಬಿಟ್ಟು ಇರಾನ್ಗೆ ಬಂದು ಇರಾನಿಂದ ಮುಂದೆ ಭಾರತಕ್ಕೆ ಸಪ್ತ ಸಿಂಧು ಪ್ರದೇಶಕ್ಕೆ ಬರ್ತಾರೆ. ಯಾಕಂದರೆ ಗೋವುಗಳನ್ನು ಕಾಯುವಂಥವ್ರು, ದನಗಳನ್ನು ಕಾಯುವಂಥವ್ರು ಹುಲ್ಲನ್ನು ಹುಡುಕುತ್ತಾ ಇವರು ಬೇರೆ ಬೇರೆ ಪ್ರದೇಶಕ್ಕೆ ಬರ್ತಾರೆ. ಹಾಗಾಗಿ ಇವರು ಇಂಪಾರ್ಟೆಂಟ್ ಹುಲ್ಲನ್ನು ಹುಡುಕುತ್ತಾ ಅಂದರೆ ಇವರ ಉದ್ಯೋಗ, ಪ್ರಮುಖ ಉದ್ಯೋಗ ಕೃಷಿ ಆಗಿದ್ದಂಗೆ ಇವರ ಉದ್ಯೋಗ ಪಶುಸಂಗೋಪನೆ ಆಗಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಮತ್ತು ಇವರು ಇಂಡೋ ಯುರೋಪಿಯನ್ನರ ಭಾಷೆದ ಆರಂಭಿಕ ಮಾದರಿಯಾದ ಋಗ್ವೇದವನ್ನು ಇವರು ರಚನೆ ಮಾಡ್ತಾರೆ. ಹಾಗಾಗಿ ಋಗ್ವೇದ ರಚನೆ ಆಗೋದು ಆರ್ಯನ್ಸಿಂದ ಅಂತ ಕರಿತಾ ಹೋಗ್ತೀವಿ ನಾವು. ಯಾರಿಂದ ರೀ? ಆರ್ಯನ್ಸಿಂದ ಋಗ್ವೇದ ನಮಗೆ ರಚನೆ ಆಗುತ್ತಂತೆ. ಹಾಗಾದರೆ ಇದು 1 ಮತ್ತು 3 ನಮಗೆ ಸರಿಯಾದ ಆನ್ಸರ್ ಆಗುತ್ತೆ. ಓಕೆನಾ? ಈಗ ನೆಕ್ಸ್ಟು ನಾವು ಮತ್ತೆ ಪ್ರಶ್ನೆಗೆ ಹೋಗೋಣ. ನೋಡ್ರಿ ಋಗ್ವೇದ ಏನಿದೆ ಅದರ ಬಗ್ಗೆ ಮತ್ತೆ ನಾವು ಆಮೇಲೆ ಚರ್ಚೆ ಮಾಡೋಣ. ಮೇನ್ ಇಂಪಾರ್ಟೆಂಟ್ ಇವರು ಎಲ್ಲಿಂದ ಬಂದರು? ಯುರೇಷಿಯಾ ಅಥವಾ ಸೆಂಟ್ರಲ್ ಏಷ್ಯಾದಿಂದ ಬರ್ತಾರೆ. ಅವರ ಪ್ರಮುಖ ಉದ್ಯೋಗ ಏನಾಗಿತ್ತು? ಪಶುಸಂಗೋಪನೆ ಆಗಿತ್ತು. ಯಾವುದೇ ಕಾರಣಕ್ಕೂ ಕೃಷಿ ಪ್ರಮುಖ ಉದ್ಯೋಗ ಆಗಿಲ್ಲ. ಬಂದು ಇವರು ಏನು ರಚನೆ ಮಾಡ್ತಾರೆ? ಋಗ್ವೇದವನ್ನು ಇವರು ರಚನೆ ಮಾಡಿದರು ಅನ್ನೋದನ್ನು ನಾವಿಲ್ಲಿ ಈ ಕ್ವಶನಿನ ಕಾನ್ಸೆಪ್ಟಿಂದ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಮುಂದಿನ ಒಂದು ಪ್ರಶ್ನೆಗೆ ಹೋಗುವಂತಹ ಪ್ರಯತ್ನ ಮಾಡೋಣ. ದೇರ್ ಈಸ್ ದ ಸಿಮಿಲಾರಿಟಿ ಇನ್ ಅವೆಸ್ತಾ ಆ್ಯಂಡ್ ಫಾರಿನ್ ವಿಚ್ ರೀಜನ್ ದ ಅವೆಸ್ತಾ ಈಸ್ ರಿಲೇಟೆಡ್ ಟು ಅಂತ ಇದೆ. ಇಲ್ಲಿ ಕೆಳಕಂಡ ನೋಡ್ರಿ, ಇಲ್ಲಿ ಅವೆಸ್ತಾದಲ್ಲಿ ಸಾಮ್ಯತೆ ಇದೆ ಮತ್ತು ಅವೆಸ್ತಾ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ? ಅವೆಸ್ತಾ ಅನ್ನೋದು ಜೆನ್ ಅವೆಸ್ತಾ ಅನ್ನೋದು ಒಂದು ಗ್ರಂಥ ಇದೆ. ಹಾಗಾದರೆ ಅವೆಸ್ತಾ ನೋಡಿ, ಅವೆಸ್ತಾದಲ್ಲಿ ಸಾಮ್ಯತೆ ಇದೆ ಮತ್ತು ಅವೆಸ್ತಾದ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ ಅಂತ ಇದೆ. ಹಾಗಾದರೆ ಭಾರತ, ಇರಾನು, ಇಸ್ರೇಲು, ಈಜಿಪ್ಟ್ ಅಂತ ಇದೆ. ಹಾಗಾದರೆ ಇಲ್ಲಿ ಅವೆಸ್ತಾದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವಸ್ಥೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಕಂಡುಬರ್ತಕ್ಕಂಥ ಎಲ್ಲಿ ಅಂದರೆ ಅದು ಇರಾನಲ್ಲಿ ಅವೆಸ್ತಾ, ಜೆನ್ ಅವೆಸ್ತಾ ಅಂತ ಏನು ಕರಿತೀವಿ ಅದು ಅಲ್ಲಿ ಕಂಡುಬರುತ್ತೆ. ಇಲ್ಲಿ ನೋಡ್ರಿ, ಹಾಗಾದರೆ ಜೆನ್ ಅವೆಸ್ತಾ ಅಂತ ಬಂದಾಗ ನಮಗೆ ಇಲ್ಲಿ ಕಾಣ್ತಾ ಇದೆ ಇದು ಒಂದು ಜೆನ್ ಅವೆಸ್ತಾ ಅನ್ನೋ ಪುಸ್ತಕ. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಇರಾನಲ್ಲಿ ರಚನೆ ಆಗಿರ್ತಕ್ಕಂಥ ಪುಸ್ತಕ. ಇದರೊಳಗಿರ್ತಕ್ಕಂಥ ವಿಷಯಗಳು, ಜೆನ್ ಅವೆಸ್ತಾದಲ್ಲಿ ಇರ್ತಕ್ಕಂಥ ವಿಷಯಗಳು ನಮ್ಮ ಋಗ್ವೇದಕ್ಕೆ ಹೋಲಿಕೆ ಆಗ್ತವೆ. ಯಾವುದಕ್ಕೆ ಹೋಲಿಕೆ ಆಗ್ತವೆ? ಋಗ್ವೇದಕ್ಕೆ ಹೋಲಿಕೆ ಆಗ್ತವೆ. ಹಾಗಾಗಿ ಋಗ್ವೇದ ಮತ್ತು ಜೆನ್ ಅವೆಸ್ತಾದಲ್ಲಿ ಇರ್ತಕ್ಕಂಥ ವಿಷಯಗಳು ಯಾವುದಕ್ಕೆ ಹೋಲಿಕೆ ಆಗ್ತವೆ? ಋಗ್ವೇದ ಮತ್ತು ಜೆನ್ ಅವೆಸ್ತಾ ವಿಷಯಗಳು ಒಂದಕ್ಕೊಂದು ತಾಳೆ ಆಗ್ತವೆ. ಹಾಗಾಗಿ ನಾವು ಈ ಜೆನ್ ಅವೆಸ್ತಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗ್ತೀವಿ. ಏನಾಗುತ್ತೆ ನೋಡ್ರಿ, ಅವೆಸ್ತಾ ಇರಾನ್ಗೆ ಸಂಬಂಧಿಸಿದೆ ಅಂತ ಇದೆ. ಖಂಡಿತವಾಗಿ ಇದು ಇರಾನ್ಗೆ ಸಂಬಂಧಿಸಿದೆ. ಯಾಕಂದರೆ ಇದು ಇರಾನ್ ಭಾಷೆಯ ಅತ್ಯಂತ ಹಳೆಯ ಪಠ್ಯವಾಗಿದೆ. ನೋಡ್ರಿ, ಇರಾನ್ನಲ್ಲಿ ಕಂಡುಬರ್ತಕ್ಕಂಥ ಭಾಷೆ ಅತ್ಯಂತ ಹಳೆಯ ಪಠ್ಯ ಅಂದರೆ ಯಾವುದರೆ ಜೆನ್ ಅವೆಸ್ತಾ ಅಂತ ಏನು ಕರಿತೀವಿ. ಈ ಜೆನ್ ಅವೆಸ್ತಾ ಇರಾನ್ಗೆ ಸಂಬಂಧಪಟ್ಟಂಗ ಹಳೆಯ ಒಂದು ಪಠ್ಯ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಮತ್ತು ಇದು ಜೊರಾಸ್ಟ್ರಿಯನ್ ಪವಿತ್ರ ಗ್ರಂಥವಾಗಿದೆ. ನೋಡ್ರಿ, ಇದು ಜೊರಾಸ್ಟ್ರಿಯನ್ನರ ಪವಿತ್ರ ಗ್ರಂಥನು ಅಂತ ಕರಿತಾ ಹೋಗ್ತೀವಿ. ಋಗ್ವೇದದೊಂದಿಗೆ ಅನೇಕ ಹೋಲಿಕೆಗಳನ್ನು ಮಾಡುತ್ತೆ ಅಂತ ನಿಮಗೆ ಹೇಳಿದ್ದೆ ನಾನು. ಈ ಜೆನ್ ಅವೆಸ್ತಾ ಏನಿದೆ ಇದು ಋಗ್ವೇದದೊಂದಿಗೆ ಅನೇಕ ಹೋಲಿಕೆಗಳನ್ನು ಮಾಡ್ತಾ ಹೋಗುತ್ತೆ. ಮತ್ತು ಎರಡೂ ಪಠ್ಯಗಳು ಹಲವಾರು ದೇವರುಗಳ ಬಗ್ಗೆ ಉಲ್ಲೇಖ ಮಾಡ್ತವೆ. ಜೆನ್ ಅವೆಸ್ತಾ ಏನಿದೆ ಮತ್ತು ಋಗ್ವೇದ ಏನಿದೆ ಅನೇಕ ದೇವರುಗಳ ಬಗ್ಗೆ ಉಲ್ಲೇಖ ಮಾಡ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಸಾಮಾಜಿಕ ವರ್ಗಗಳಿಗೆ ಒಂದೇ ಹೆಸರನ್ನು ಹೊಂದಿವೆ ಅನ್ನೋದನ್ನು ನಾವು ಜೆನ್ ಅವೆಸ್ತಾದಲ್ಲಿ ನೋಡ್ತೀವಿ. ಮತ್ತು ಋಗ್ವೇದದಲ್ಲಿ ಮತ್ತು ಜೆನ್ ಅವೆಸ್ತಾದಲ್ಲಿ ವಿಷಯಗಳಿರ್ತಕ್ಕಂಥ ಏನಿದಾವೆ ಎಲ್ಲ ವಿಷಯಗಳು ಒಂದಕ್ಕೊಂದು ಟ್ಯಾಲಿ ಆಗ್ತವೆ. ಮತ್ತು ಅನೇಕ ದೇವರುಗಳ ಬಗ್ಗೆ ಅವೆಸ್ತಾದಲ್ಲಿ ನಮಗೆ ಉಲ್ಲೇಖ ಆಗಿದೆ. ಅವೆಸ್ತಾ ಅಂದ ತಕ್ಷಣ ನಮಗೆ ಇದು ಇರಾನ್ನಲ್ಲಿ ಕಂಡುಬರ್ತಕ್ಕಂಥ ಒಂದು ಪವಿತ್ರವಾದ ಗ್ರಂಥ ಅಂತ ಕರಿತೀವಿ. ಇದು ಜೊರಾಸ್ಟ್ರಿಯನ್ ಪವಿತ್ರವಾದ ಗ್ರಂಥ ಅಂತ ಕರಿತೀವಿ. ಯಾವುದೇ ಅವೆಸ್ತಾ. ಹಾಗಾಗಿ ಯಾವುದಕ್ಕೆ ಉಲ್ಲೇಖ ಆಗುತ್ತೆ? ಅದು ಇರಾನ್ನಲ್ಲಿ ಕಂಡುಬರುತ್ತೆ. ಋಗ್ವೇದ ಮತ್ತು ಜೆನ್ ಅವೆಸ್ತಾಕ್ಕೆ ಕೆಲವೊಂದು ವಿಷಯಗಳು ಹೋಲಿಕೆ ಆಗ್ತವೆ. ಕೆಲವೊಂದು ದೇವರುಗಳು, ಕೆಲವೊಂದು ವಿಷಯಗಳು, ಕೆಲವು ವರ್ಗಗಳ ಬಗ್ಗೆ ಹೋಲಿಕೆ ಆಗುತ್ತಂತ ನಾವು ನೋಡ್ತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಮತ್ತೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ನೋಡಿರಿ, 1 ಹ್ಯಾಮನ್ ಋಗ್ವೇದ ಕಂಟೈನ್ಸ್ ಡೈಲಾಗ್ ಬಿಟ್ವೀನ್ ಸೇಜ್ ವಿಶ್ವಾಮಿತ್ರ ಆ್ಯಂಡ್ 2 ಪ್ಯೂಸ್ ರಿವರ್ಸ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದೀಸ್ 2 ರಿವರ್ಸ್ ಅಂತ ಇದೆ. ಅಂದರೆ ಋಗ್ವೇದದ ಒಂದು ಸ್ತೋತ್ರವು ಋಷಿ ವಿಶ್ವಾಮಿತ್ರ ಮತ್ತು 2 ಧಾರ್ಮಿಕ ನದಿಗಳ ನಡುವಿನ ಸಂಭಾಷಣೆಯನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಋಗ್ವೇದದ ಒಂದು ಸ್ತೋತ್ರ, ಇಲ್ಲಿ ಎಸ್ಪೆಷಲಿ ಋಗ್ವೇದದ ಒಂದು ಸ್ತೋತ್ರ ವಿಶ್ವಾಮಿತ್ರ ಅಂತ ಬಂದಾಗ ಅರ್ಥ ಮಾಡ್ಕೊಳ್ರಿ. ಅದು ಯಾವುದು ಅಂದ್ರೆ ಬಂದ ಮಂಡಲ 3ನೇ ಮಂಡಲ ಬರುತ್ತೆ ಒಂದು ಸ್ತೋತ್ರ. ಮತ್ತು ವಿಶ್ವಾಮಿತ್ರ ಮತ್ತು 2 ನೋಡಿ, ವಿಶ್ವಾಮಿತ್ರ ಮತ್ತು 2 ಧಾರ್ಮಿಕ ನದಿಗಳ ನಡುವಿನ ಸಂಭಾಷಣೆ. ಯಾವ್ಯಾವ ಧಾರ್ಮಿಕ ನದಿಗಳು ಅಂತ ಬಂದಾಗ ಇವು ಯಾವುದು ಕೆಳಗಿನಗಳಲ್ಲಿ 2 ನದಿಗಳಂತ ನೋಡ್ರಿ. ಇಲ್ಲಿ ಋಗ್ವೇದದಲ್ಲಿ 2 ನದಿಗಳ ಬಗ್ಗೆ ಉಲ್ಲೇಖ, 2 ಸುಮಾರು ನದಿಗಳ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿ ವಿಶ್ವಾಮಿತ್ರ ಮತ್ತು 2 ಧಾರ್ಮಿಕ ನದಿಗಳ ಒಂದು ಸಂಭಾಷಣೆಯನ್ನು ಹೇಳ್ತಕ್ಕಂಥದ್ದು ಯಾವುದಂದ್ರೆ ಬಂದಾಗ ಸಿಂಧು ಮತ್ತು ಸಟ್ಲೇಜು, ಬಿಯಾಸ್ ಮತ್ತು ಸಟ್ಲೇಜು, ಸಿಂಧು ಮತ್ತು ಗಂಗಾ, ಜೀಲ ಮತ್ತು ಚಿನಾಬ್ ಅಂತ ಇದೆ. ಹಾಗಾದರೆ ಇಲ್ಲಿ ಆನ್ಸರ್ ಬರ್ತಕ್ಕಂಥದ್ದು ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳು ಏನಿದಾವೆ ಇವೆರಡೂ ಸಹಿತ ನಮಗೆ ಏನು ಹೇಳ್ತವೆ ನೋಡ್ರಿ. ಇಂಪಾರ್ಟೆಂಟ್ ಆಗಿ 2 ಧಾರ್ಮಿಕ ನದಿಗಳಾಗಿದ್ದು ಋಗ್ವೇದದ ಸ್ತೋತ್ರದಲ್ಲಿ ಇವುಗಳ ಬಗ್ಗೆ ಉಲ್ಲೇಖ ಇದೆ.
ಹಾಗಾಗಿ ಸಿಂಧೂ ನದಿಗೆ ಉಲ್ಲೇಖ ಇದೆ. ಬಿಯಾಸ್ ನದಿ ಬಗ್ಗೆ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ಬಗ್ಗೆ ನಮಗೆ ಎಲ್ಲಿ ಉಲ್ಲೇಖ ಇದೆ, ಋಗ್ವೇದದ ಉಲ್ಲೇಖ ಇದೆ. ಮತ್ತು ಅದರ ಜೊತೆಗೆ ಈ ಒಂದು ಋಗ್ವೇದದಲ್ಲಿ ಇಂಪಾರ್ಟೆಂಟ್ ಆಗಿ ಕೆಲವು ನದಿಗಳ ಬಗ್ಗೆ ಉಲ್ಲೇಖ ಇದೆ, ಸರಸ್ವತಿ ನದಿಗಳ ಬಗ್ಗೆನೂ ಉಲ್ಲೇಖ ಇದೆ. ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಆಗಿ ಈ ಕೆಲವೊಂದು ಹಳೆಯ ನದಿಗಳ ಹೆಸರುಗಳನ್ನು ಸಹಿತ ಉಲ್ಲೇಖ ಮಾಡಲಾಗಿದೆ. ಆ್ಯಕ್ಚುಲಿ ಸಟ್ಲೇಜ್ ಅಂತ ಏನಿದೆ, ಸಟ್ಲೇಜು ಮತ್ತು ಬಿಯಾಸ್ ಏನಿದೆ, ಈ ಎಲ್ಲ ನದಿಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿ ಯಾವ ವೇದದಲ್ಲಿ, ಋಗ್ವೇದದಲ್ಲಿ ಕೆಲವೊಂದು ನದಿಗಳ ಬಗ್ಗೆ ಉಲ್ಲೇಖ ಕಂಡುಬರ್ತಕ್ಕಂಥದ್ದು ನಾವು ಹೇಳ್ತಾ ಹೋಗ್ತೀವಿ. ಪ್ರಮುಖವಾಗಿ ನೋಡ್ರಿ, ಋಷಿ ವಿಶ್ವಾಮಿತ್ರ ಅವರೊಂದಿಗೆ ಸಂಭಾಷಣೆ ನಡೆಸಿದರು ಮತ್ತು ಋಗ್ವೇದದ ಎಲ್ಲ ಸ್ತೋತ್ರಗಳು ಸಂಭಾಷಣೆಯ ರೂಪದಲ್ಲಿವೆ. ಅಂತಹ ಒಂದು ಸ್ತೋತ್ರದ ಒಂದು ಭಾಗವು ವಿಶ್ವಾಮಿತ್ರ ಎಂಬ ಋಷಿ ಮತ್ತು ಎರಡು ನದಿಗಳ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ನಡುವಿನ ಒಂದು ಭಾಷೆಯಾಗಿದೆ. ಅಂದರೆ ಋಗ್ವೇದದಲ್ಲಿ 1028 ಶ್ಲೋಕಗಳು ಕಂಡುಬರ್ತವೆ ಅಂತ ಹೇಳ್ತೀವಿ. ಆ 1028 ಶ್ಲೋಕಗಳಲ್ಲಿ 10 ಮಂಡಲಗಳು ಕಂಡುಬರ್ತವೆ ಋಗ್ವೇದ. ಎಷ್ಟು ಮಂಡಲಗಳು? 10 ಮಂಡಲ ಅಂತ ಕರಿತೀವಿ. ನೋಡ್ರಿ, ಋಗ್ವೇದ ನಿಮಗೆ ಇಂಪಾರ್ಟೆಂಟ್ ಕಂಡುಬರ್ತವೆ. ನೋಡ್ರಿ, ಇಲ್ಲಿ ನಿಮಗೆ ನದಿ ಇದೆ, ಇಲ್ಲಿ ಒಂದು ಬಿಯಾಸ್ ಇದೆ, ಮತ್ತೊಂದು ಸಟ್ಲೇಜ್ ಇದೆ. ಎರಡೂ ನದಿಗಳ ಬಗ್ಗೆ ನಮಗೆ ಮಾಹಿತಿ ಇರ್ತಕ್ಕಂಥದ್ದು ಅಂದರೆ ಋಗ್ವೇದದಲ್ಲಿ ಒಂದು ಋಗ್ವೇದದ ಶ್ಲೋಕ ಇದು ವಿಶ್ವಾಮಿತ್ರ ಮತ್ತು ಎರಡೂ ನದಿಗಳ ಒಂದು ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ನಡುವಿನ ಒಂದು ಸಂಭಾಷಣೆ ಲೆಕ್ಕಕ್ಕೆ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಎರಡೂ ನದಿಗಳು ಈ ನದಿ ರೂಪದಲ್ಲಿ, ಸಾಗರ ರೂಪದಲ್ಲಿ ತೇಲ್ಕೊಂಡು ಹೋಗ್ತವೆ ಅನ್ನೋದು ಈ ನದಿಗಳ ವರ್ಣನೆಗಳ ಬಗ್ಗೆ ಋಗ್ವೇದದಲ್ಲಿ ನಮಗೆ ಕಂಡುಬರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಎಸ್ಪೆಷಲಿ ಈ ನಿಮಗೆ ಇಂಪಾರ್ಟೆಂಟ್ ಆಗಿ 1028 ಶ್ಲೋಕಗಳು ಕಂಡುಬರ್ತವೆ ಋಗ್ವೇದದಲ್ಲಿ. ಎಷ್ಟು ಶ್ಲೋಕಗಳು? 1028 ಶ್ಲೋಕಗಳು ಕಂಡುಬರ್ತವೆ ಋಗ್ವೇದ. ಎಷ್ಟು ಶ್ಲೋಕಗಳು? 1028 ಶ್ಲೋಕ ಅಂತ ಕರ್ಕೊಳ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟು 10 ಮಂಡಲಗಳು ಅಂತ ಕರಿತೀವಿ. ಎಷ್ಟು ಮಂಡಲಗಳು? 10 ಮಂಡಲಗಳು ಋಗ್ವೇದದಲ್ಲಿ ಕಂಡುಬರ್ತವೆ. ಎಷ್ಟು ಮಂಡಲಗಳು? 10 ಮಂಡಲಗಳು ಋಗ್ವೇದ ಕಂಡುಬರ್ತವೆ. ಇನ್ನು ಅದ್ರ ಜೊತೆಗೆ ಮಂಡಲ ಅಂತ ಬಂದಾಗ ಆರಂಭದ ಮಂಡಲ ಮತ್ತು ಕೊನೆಯ ಮಂಡಲ ಅಂತ ಬಂದಾಗ ಫಸ್ಟ್ ಮತ್ತು ಲಾಸ್ಟ್ ಬರುತ್ತೆ. ಇನ್ನು 1ನೇ ಮಂಡಲ, 3ನೇ ಮಂಡಲ ಇದು ವಿಶ್ವಾಮಿತ್ರ ರಚನೆ ಮಾಡ್ತಾರೆ, ಗಾಯತ್ರಿ ಮಂತ್ರ ಇದೆ. ಇನ್ನು 7ನೇ ಮಂಡಲ ಇದು ದಶರಾಜರ ಕದನವಿದೆ. 9ನೇ ಮಂಡಲ ಸೋಮದೇವರ ಬಗ್ಗೆ ಮಾಹಿತಿ ಹೇಳುತ್ತೆ. 10ನೇ ಮಂಡಲ ಪುರುಷ ಸೂಕ್ತ ಇದೆ. ಪುರುಷ ಸೂಕ್ತದಲ್ಲಿ ಜಾತಿ ಮತ್ತು ವರ್ಣಗಳ ಬಗ್ಗೆ ಮೊದಲು ಬಾರಿಗೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತೇಳಿ ನಾವು ಅದನ್ನು ಕರೀತಾ ಹೋಗ್ತೀವಿ. ಓಕೆನಾ? ಈಗ ಮತ್ತೆ ನಾವು ವಿಷಯಕ್ಕೆ ಹೋಗೋಣ. ನಾವಿಲ್ಲಿ ಮತ್ತೊಂದು ಕ್ವಶನ್ ಇದೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪೇರ್ಸ್ ಈಸ್ ದ ಇನ್ಕರೆಕ್ಟ್ ಆಫ್ ಮ್ಯಾಚ್ಡ್ ಅಂತ ಇದೆ. ಯಾವುದು ಇಲ್ಲಿ ಸರಿಯಾಗಿದೆ ಅಂತ ನೋಡ್ರಿ. ಕೆಳಗಿನ ಯಾವ ಜೋಡಿಯು ತಪ್ಪಾಗಿದೆ, ಇನ್ಕರೆಕ್ಟ್ ಅಂತ ಹೇಳ್ತಾರೆ. ಇನ್ಕರೆಕ್ಟ್ ಅಂತ ಬಂದಾಗ ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಅಗ್ನಿ ಬೆಂಕಿಯ ದೇವರು ಅಂತ ಇದೆ, ಇಂದ್ರ ಯೋಧ ಮತ್ತು ದೇವರು ಅಂತ ಇದೆ, ನೆಕ್ಸ್ಟ್ ಸೋಮ ಸಸ್ಯದ ದೇವರು ಅಂತ ಇದೆ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಹಾಗಾದರೆ ಯಾವುದು ಇಲ್ಲಿ ತಪ್ಪಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಯಾವುದೂ ಅಲ್ಲ ಅನ್ನೋದು ತಪ್ಪು. ಯಾಕಂದರೆ ಎಲ್ಲವೂ ಒಂದಕ್ಕೊಂದು ಮ್ಯಾಚ್ ಆಗ್ತದೆ. ಅಗ್ನಿ ಅನ್ನೋದು ದೇವರು, ಬೆಂಕಿಯ ದೇವರು, ಇಂದ್ರ ಅನ್ನೋದು ಯೋಧರಿಗೆ ಸಂಬಂಧಪಟ್ಟಂಥ ದೇವರು, ಸೋಮ ಅನ್ನೋದು ಸಸ್ಯ ದೇವರು. ಹಾಗಾದರೆ ಇಲ್ಲಿ ಕೆಲವೊಂದು ದೇವರುಗಳ ಬಗ್ಗೆ ಉಲ್ಲೇಖ ಇದೆ. ಋಗ್ವೇದದ ವೈದಿಕ ಯುಗದಲ್ಲಿ ಕೆಲವೊಂದು ದೇವರುಗಳ ಬಗ್ಗೆ ಉಲ್ಲೇಖ ಇದೆ. ಆ ದೇವರುಗಳ ಬಗ್ಗೆ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ಇಲ್ಲಿ ದೇವರುಗಳು ಅಂತ ಬಂದಾಗ ಪೂರ್ವ ವೈದಿಕ ಯುಗದ ದೇವರುಗಳು ಬೇರೆ, ಉತ್ತರ ವೈದಿಕ ಯುಗದ ದೇವರುಗಳು ಬೇರೆ. ಪೂರ್ವ ವೈದಿಕ ಯುಗದಲ್ಲಿ ಕಂಡುಬರ್ತಕ್ಕಂಥ ದೇವರ ಪ್ರಮುಖ ಯಾವುದಂದರೆ ಇಂದ್ರ. ಇಲ್ಲಿ ಪೂರ್ವ ವೈದಿಕ ಯುಗದಲ್ಲಿ ಕಂಡುಬರ್ತಕ್ಕಂಥ ದೇವರು. ಹಾಗಾದರೆ ಇಂದ್ರನ ಕೆಲಸ ಏನು? ಇಂದ್ರನ ಕೆಲಸ ಬೆಂಕಿಯ ದೇವರು. ನೋಡ್ರಿ, ಇಂಪಾರ್ಟೆಂಟ್ ಕೆಲಸ ನಿಮಗೆ ಇಂದ್ರಂದು ಯೋಧ ದೇವರು, ಅಂದರೆ ಯುದ್ಧ ಮತ್ತು ಶಾಂತಿಯನ್ನು ಕಾಪಾಡುವಂಥ ಕೆಲಸ ಇಂದ್ರಂದಾಗುತ್ತೆ. ಹಾಗಾಗಿ ಋಗ್ವೇದದಲ್ಲಿ ಪ್ರಮುಖ ದೇವರು ಆ್ಯಕ್ಚುಲಿ ಇಂದ್ರ. ಇಂಪಾರ್ಟೆಂಟ್ ದೇವರು ಇಂದ್ರ. ಇಲ್ಲಿ ಋಗ್ವೇದದಲ್ಲಿ ಪ್ರಮುಖ ದೇವರು ಯಾವುದು? ಇಂದ್ರ ಅಂತ ಕರ್ಕೊಳ್ತೀವಿ. ಇದು ಯುದ್ಧ ಮತ್ತು ಶಾಂತಿಯನ್ನು ಕಾಪಾಡ್ತಕ್ಕಂಥ ದೇವರು ಅಂತ ಕರ್ಕೊಳ್ತೀವಿ. ಮತ್ತೊಂದು ದೇವರು ಬರ್ತಾನೆ ನಮಗೆ ಅಗ್ನಿ ಅಂತ. ಈಗ ಬೆಂಕಿಗೆ ಸಂಬಂಧಪಟ್ಟಂಥ ದೇವರು ಆಗ್ತಾನೆ ಅಗ್ನಿ. ಬೆಂಕಿಗೆ ಸಂಬಂಧಪಟ್ಟಂಥ ದೇವರು ಆಗ್ತಾನೆ ಅಗ್ನಿ ಅಂತ ಕರ್ಕೊಳ್ತೀವಿ. ನೆಕ್ಸ್ಟು ವರುಣ ಅಂತ ಕರಿತೀವಿ. ವರುಣ ಅಂದರೆ ಮಳೆರಾಯ ಅಂತ ಕರ್ಕೊಳ್ತೀವಿ. ಮಳೆರಾಯ ಈತ ಅತ್ಯಂತ ಪವಿತ್ರವಾದ ದೇವರು ಅಂತ ಕರ್ಕೊಳ್ತೀವಿ. ವರುಣನನ್ನ ಅತ್ಯಂತ ಪವಿತ್ರವಾದ ದೇವರು ಅಂತೀವಿ. ಯಾವುದನ್ನ? ವರ್ಣನನ್ನ ಅತ್ಯಂತ ಪ್ರಮುಖ ದೇವರು ಅಂತೀವಿ. ಆಮೇಲೆ ನೆಕ್ಸ್ಟು ಸೋಮ ಅಂತ ಬರ್ತದೆ. ಸೋಮ ಅಂತ ದೇವರು ಬಂದಾಗ ನಿಮಗೆ ನೋಡ್ರಿ, ಸಸ್ಯ ಸಂಕುಲಕ್ಕೆ ಸಂಬಂಧಪಟ್ಟಂಥ ದೇವರು. ಹಾಗಾಗಿ ಋಗ್ವೇದದ 9ನೇ ಮಂಡಲ ಸೋಮದೇವರ ಬಗ್ಗೆ ಉಲ್ಲೇಖ ಮಾಡ್ತಕ್ಕಂಥ ಮಂಡಲ ಅಂತ ಕರಿತೀವಿ. ಯಾವ ದೇವರ ಬಗ್ಗೆ? ಸೋಮದೇವರ ಬಗ್ಗೆ ಉಲ್ಲೇಖ ಮಾಡುವ ಮಂಡಲ ಯಾವುದ್ರಿ? ಸೋಮ ಮಂಡಲ ಅಂತ ಕರ್ಕೊಳ್ತೀವಿ. 9ನೇ ಮಂಡಲ ಅಂತ ಕರ್ಕೊಳ್ತೀವಿ. ಆಮೇಲೆ ನೆಕ್ಸ್ಟ್ ರುದ್ರ ಅಂತ ಬರ್ತಾನೆ. ರುದ್ರ ಈತ ಸಸ್ಯ, ಇದು ಆಯುರ್ವೇದ ಸಸ್ಯಗಳ ಬಗ್ಗೆ ಮಾಹಿತಿ ಹೇಳ್ತಕ್ಕಂಥ ವ್ಯಕ್ತಿ. ಮತ್ತೊಬ್ಬ ದೇವರು ಬರ್ತಾನೆ ಪುಷ್ಯನ್ ಅಂತ. ಪುಷ್ಯನ್ ಬಂದಾಗ ಈ ಪುಷ್ಯನ್ ದೇವರು ಈ ಗೋವುಗಳ ರಕ್ಷಕನಾಗಿ ನಮಗೆ ಕಂಡುಬರ್ತಾನೆ. ಗೋವುಗಳ ರಕ್ಷಕನಾಗಿ ನಮಗೆ ಕಂಡುಬರುವ ದೇವರು ಆದರೆ ಪುಷ್ಯನ್ ಅಂತ ಕರ್ಕೊಳ್ತೀವಿ. ಇನ್ನು ಕೆಲವೊಂದು ಸ್ತ್ರೀ ದೇವತೆಗಳ ಬಗ್ಗೆನೂ ಸಹಿತ ಮಾಹಿತಿ ಇದೆ. ಅಲ್ಲಿ ನೋಡ್ರಿ, ಸಾವಿತ್ರಿ ಅಂತ ಬರ್ತಾಳೆ. ಸಾವಿತ್ರಿ ಅಂತ ಬಂದಾಗ ಸಾವಿತ್ರಿ ಇಲ್ಲಿ ಬೆಳಕಿನ ದೇವತೆ, ಸೂರ್ಯದೇವನ ತಾಯಿಕಿ, ಬೆಳಕಿನ ದೇವತೆ ಅಂತ, ಬೆಳಕಿನ ದೇವತೆ ಅಂತ ಕರ್ಕೊಳ್ತೀವಿ ಸೂರ್ಯದೇವನ ತಾಯಿಯನ್ನ, ಸಾವಿತ್ರಿಯನ್ನು. ನೆಕ್ಸ್ಟ್ ಒಬ್ಬಳು ಬರ್ತಾಳೆ ಉಷಾ ಅಂತ ದೇವರು ಬರ್ತಾರೆ. ಉಷಾ ದೇವರು ಸೌಂದರ್ಯ ದೇವತೆ ಅಂತ ಕರ್ಕೊಳ್ತೀವಿ. ಯಾವ ದೇವತೆ? ಸೌಂದರ್ಯ ದೇವತೆ ಅಂತೀವಿ. ಇನ್ನೂ ಬರ್ತಾರೆ ಅಶ್ವಿನಿ ಅಂತ ಬರ್ತಾರೆ. ಅಶ್ವಿನಿಯನ್ನು ನಾವು ವೈದ್ಯ ದೇವತೆ ಅಂತ ಕರ್ಕೊಳ್ತೀವಿ. ವೈದ್ಯ ದೇವತೆ ಅಂತ. ಇದು ನೋಡ್ರಿ, ಪೂರ್ವ ವೈದಿಕ ಕಾಲ ಕಂಡುಬರುವ ದೇವರಾದ್ರೆ ಪ್ರಮುಖವಾಗಿ ಇಂದ್ರ ಅಂತೀವಿ. ಉತ್ತರ ವೈದಿಕ ಕಾಲ ಕಂಡುಬರತಕ್ಕಂಥ ಪ್ರಮುಖ ದೇವರು ಅಂದರೆ ಪ್ರಜಾಪತಿ ಅಂತ ಕರ್ಕೊಳ್ತೀವಿ. ಪ್ರಜಾಪತಿ ದೇವರು ಇಲ್ಲಿ ಅತಿ ಪ್ರಮುಖವಾಗಿ ಕಂಡುಬರ್ತಾನೆ. ಅದು ಬಿಟ್ಟರೆ ಮತ್ತೆ ಇಲ್ಲಿ ವಿಷ್ಣು ಕಂಡುಬರ್ತಾನೆ. ವಿಷ್ಣು ಅದು ಬಿಟ್ಟರೆ ಇಲ್ಲಿ 33 ದೇವರುಗಳ ಬಗ್ಗೆ ಉಲ್ಲೇಖ ಇದೆ. ಅಂದರೆ ಆಕಾಶದಲ್ಲಿ 11,
ಸ್ವರ್ಗದಲ್ಲಿ 11, ಸೃಷ್ಟಿಯಲ್ಲಿ 11 ಅಂತೀವಿ. ನಮಗೆ ಟೋಟಲ್ ಆಗಿ ಪೂರ್ವ ವೈದಿಕ ಯುಗ ಮತ್ತು ಉತ್ತರ ವೈದಿಕ ಯುಗದಲ್ಲಿ ಕಂಡುಬರುವಂಥ ಪ್ರಮುಖ ದೇವರುಗಳು ಅಂತ ಕರಿತಾ ಹೋಗ್ತಾ. ಹಾಗಾದ್ರೆ ಅರ್ಥ ಮಾಡ್ಕೊಳ್ರಿ, ಅಗ್ನಿ ಅಂದರೆ ಬೆಂಕಿ ದೇವರು, ಇಂದ್ರ ಅಂದರೆ ಯೋಧಕ್ಕೆ ಸಂಬಂಧಪಟ್ಟಿದ್ದು, ಸೋಮ ಅಂದರೆ ಸಸ್ಯ ದೇವರು. ಇವೆಲ್ಲವೂ ಸಹಿತ ನಮಗೆ ಇಲ್ಲಿ ಸರಿಯಾಯ್ತು. ಅಂದರೆ ಯಾವುದು ತಪ್ಪು ಅಂದರೆ ಯಾವುದು ಅಲ್ಲ ಅಂತಂದು ಇದು ತಪ್ಪಾಗುತ್ತೆ ಆನ್ಸರ್. ಓಕೆನಾ. ಈಗ ಮತ್ತೆ ನಾವು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೋಡಿ ಇಲ್ಲಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಋಗ್ವೇದ ಅಂತ. ಹಾಗಾದರೆ ಋಗ್ವೇದಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಮತ್ತು ಕೆಳಗಿದೆ ವಿಚ್ ಅಮಾಂಗ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಈಸ್ ಆರ್ ಇನ್ಕರೆಕ್ಟ್. ಯಾವುದು ತಪ್ಪಾಗಿದೆ, ಮೇಲಿನ ನೀಡಿರುವಂಥ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತ ಕೊಟ್ಟಿದ್ದಾರೆ. ಯಾವುದು ತಪ್ಪಾಗಾದರೆ ನೋಡೋಣ. ಋಗ್ವೇದದ ಇಂಪಾರ್ಟೆಂಟ್ ಆಗಿ ನೋಡಿದ ಋಗ್ವೇದದ ಸ್ತೋತ್ರಗಳು ವಿವಿಧ ದೇವರುಗಳು ಮತ್ತು ದೇವತೆಗಳಲ್ಲಿ ಸ್ತುತಿಯಲ್ಲಿದೆ ಅಂತ ಇದೆ. ಎಷ್ಟು ಖಂಡಿತವಾಗಿ ಇದು ನಮಗೆ ಕಂಡು ಬರ್ತಕ್ಕಂಥದ್ದು ಅಂದರೆ ಋಗ್ವೇದ ಸ್ತೋತ್ರಗಳು ವಿವಿಧ ದೇವರುಗಳು ಮತ್ತು ದೇವತೆಗಳ ಸ್ತುತಿಯಲ್ಲಿದೆ. ಖಂಡಿತವಾಗಿ ಇದು ಸರಿಯಾಗಿದೆ. ಇದನ್ನು ವೈದಿಕ ಸಂಸ್ಕೃತದಲ್ಲಿ ಸಂಕಲಿಸಲಾಗಿದೆ. ಹೌದು, ಇದು ವೈದಿಕ ಸಂಕಲಿಸಲಾಗಿ ಒಪ್ಕೊಂತೀವಿ. ಇದು ಮಾತನಾಡುವ ಮತ್ತು ಬರೆಯುವ ಸಂಸ್ಕೃತಕ್ಕೆ ಹೋಲುತ್ತದೆ. ಬಟ್ ನೋಡ್ರಿ, ಇದು ಖಂಡಿತವಾಗಿ ತಪ್ಪಾಗುತ್ತೆ. ಯಾಕಂದರೆ ಇದು ಮಾತನಾಡುವ ಮತ್ತು ಬರೆಯುವ ಸಂಸ್ಕೃತಕ್ಕೆ ಹೋಲುತ್ತದೆ ಅಂತದೆಯಲ್ಲ, ಇದು ಖಂಡಿತವಾಗಿ ತಪ್ಪಾಗುತ್ತೆ. ಯಾಕಂದರೆ ಈಗಿನ ಕಾಲದ ಒಂದು ಕಾನ್ಸೆಪ್ಟ್ಗೂ ಈ ಋಗ್ವೇದದ ಕಾಲದ ಕಾನ್ಸೆಪ್ಟ್ಗೂ ಒಂದಕ್ಕೊಂದು ಟ್ಯಾಲಿ, ಯಾಕಂದರೆ ಸಮಕಾಲೀನ ಭಾರತಕ್ಕೆ ಅದು ಹೋಲೋದೇ ಇಲ್ಲ. ಹಾಗಾಗಿ ಇದು ನಮಗೆ ಖಂಡಿತವಾಗಿ ರಾಂಗ್ ಆಗುತ್ತೆ. ಯಾವುದ್ರಿ, ಋಗ್ವೇದದಲ್ಲಿ ಅನೇಕ ಶ್ಲೋಕಗಳಿವೆ, ದೇವರುಗಳ ಬಗ್ಗೆ ಉಲ್ಲೇಖ ಇದೆ, ಮಂಡಲಗಳ ಬಗ್ಗೆ ಉಲ್ಲೇಖ ಇದೆ. ಇದು ನಮಗೆ ಖಂಡಿತ ಒಪ್ಕೊಳ್ತೀವಿ. ಬಟ್ ಮಾತನಾಡುವ ಮತ್ತು ಬರೆಯುವ ಹೋಲಿಕೆಗೆ ಸಮಕಾಲೀನವಾಗಿದೆ ಅಂತೀಯಲ್ವಾ, ಇದು ನಮಗೆ ಖಂಡಿತವಾಗಿ ತಪ್ಪಾಗುತ್ತೆ. ಇದು ನಮಗೆ ಆನ್ಸರ್ ಏನಾಗುತ್ತೆ, ತಪ್ಪಾಗುತ್ತೆ. ಹಾಗಾಗಿ ಆನ್ಸರ್ ಯಾವುದಲ್ಲಿ ಇದು ಮಾತ್ರ ಸರಿ. ಹಾಗಾದ್ರೆ ಇಲ್ಲಿ ಕೇವಲ 2 ಮಾತ್ರ ತಪ್ಪು ಅಂತ, ಕೇವಲ 2 ಮಾತ್ರ ತಪ್ಪಾಗಿದೆ. ಆನ್ಸರ್ ಯಾವುದಾಗಾದ್ರೆ ಇದು ನಮಗೆ ತಪ್ಪಾಗಿರ್ತಕ್ಕಂಥ ಆನ್ಸರ್ ಆಗಿದೆ. ಎರಡನೇದು ಏನಾಗಿದೆ, ತಪ್ಪಾಗಿ. ಕ್ವಶನ್ ಏನು ಕೇಳಿದ್ರೆ ಯಾವುದು ತಪ್ಪಾಗಿದೆ, ಯಾವುದು ತಪ್ಪಾಗಿದೆ, 2 ತಪ್ಪು. ಫಸ್ಟ್ ಏನಾಗಿದ್ರಿ, ಇದು ನಮಗೆ ಸರಿಯಾಗಿದೆ. ಸೆಕೆಂಡ್ ಒಂದು ತಪ್ಪಾಗಿದ್ದಾಗ ಆನ್ಸರ್ ಬಂದು ಬಿ ಅಂತೇಳಿ ಕರೀತಾ ಹೋಗ್ತೀವಿ. ಓಕೆನಾ. ಈಗ ಮತ್ತೆ ನಾವು ಇಲ್ಲಿ ನೋಡ್ರಿ, ನಮಗೆ ಆನ್ಸರ್ ನಮಗೆ ಸಿಗ್ತಾ ಇದೆ. ಋಗ್ವೇದವನ್ನು ವೈದಿಕ ಸಂಸ್ಕೃತವಾಗಿದೆ, ಋಗ್ವೇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ 2 ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಋಗ್ವೇದವನ್ನು ಇಂಪಾರ್ಟೆಂಟ್ ರಚಿಸಲಾಗಿದೆ, ಇದು ಪ್ರಸ್ತುತಗಳಲ್ಲಿ ಮಾತನಾಡುವ ಮತ್ತು ಬರೆಯಲ್ಪಡುವ ಸಂಸ್ಕೃತಕ್ಕಿಂತ ಭಿನ್ನವಾಗಿದೆ ಅಂತ. ಸರಿ ಐತ್ರಿ, ಪ್ರಸ್ತುತವಾಗಿ ಮಾತನಾಡುವ ಮತ್ತು ಬರೆಯುವ ಒಂದು ಶೈಲಿಗಿಂತ ಋಗ್ವೇದ ರಚನೆ ಏನಿದೆ ಸಂಪೂರ್ಣವಾಗಿ ಡಿಫರೆನ್ಸ್ ಆಗಿರೋ ಕಾರಣಕ್ಕಾಗಿ ಈ ಹೇಳಿಕೆ ನಮಗೆ ತಪ್ಪಾಗಿದೆ ಅಂತೇಳಿ ಇದು ನಾವು ನೋಡ್ತಾ ಹೋಗ್ತೀವಿ. ಈಗ ಮುಂದಿನ ನಾವು ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಅಮಾಂಗ್ ದ ಫಾಲೋಯಿಂಗ್ ಟ್ರೈಬಲ್ ಅಸೆಂಬ್ಲೀಸ್ ಆಫ್ ದ ಋಗ್ವೈದಿಕ್ ಆರ್ಯನ್ಸ್ ವಿಚ್ ವಾಸ್ ದ ಮೋಸ್ಟ್ ಅಕ್ಸೇಬಲ್ ಟು ದ ಕಾಮನ್ ಪೀಪಲ್ ಅಂತ ಇದೆ. ಹಾಗಾದರೆ ನೋಡ್ರಿ, ಇಲ್ಲಿ ಋಗ್ವೇದದ ಆರ್ಯರ ಬುಡಕಟ್ಟು ಸಭೆಗಳಲ್ಲಿ ಇದು ಸಾಮಾನ್ಯ ಜನರು ಮತ್ತು ಹೆಚ್ಚು ಪ್ರವೇಶಿಸಬಹುದಾಗಿದೆ. ಇಲ್ಲಿ ಆರ್ಯನ್ಸ್ಗಳಲ್ಲಿ ಕಂಡುಬರ್ತಕ್ಕಂಥ ಬುಡಕಟ್ಟು ಜನಾಂಗ ಅಂತ ಬರ್ತಾರೆ. ಅವರಲ್ಲಿ ಒಂದು ಸಭಾ ಸಮಿತಿ ವಿಧಾತಗಳು ಅಂತ 3 ಬರ್ತವ್ರಿ. ಈ ನಮಗಿಲ್ಲಿ ವಿಷಯ ನೋಡ್ಕೊಳ್ತೀವಿ. ಒಂದು ಯಾವುದಂದ್ರೆ ಸಭಾ ಸಮಿತಿ, ಇನ್ನೊಂದು ಬರ್ತಕ್ಕಂಥದ್ದು ಇಲ್ಲಿ ವಿಧಾತ ಅಂತ. ಒಂದೇ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ವಿಧಾತ, ಸಭಾ, ಸಮಿತಿ ಅಂತ 3 ಭಾಗ ಬರ್ತದೆ. 3 ಸಮಿತಿ ಕಂಡು ಬರ್ತದೆ, ಜನಪ್ರಿಯ ಸಭೆಗಳು. ವಿಧಾತ ಅನ್ನೋದು ಇದು ಅತ್ಯಂತ ಪ್ರಾಚೀನವಾದ ಒಂದು ಸಭೆ, ಅತ್ಯಂತ ಪ್ರಾಚೀನವಾದ ಒಂದು ಸಭೆಯಾಗಿದೆ. ಇದು ಯಾರಿಗೆ ಸಂಬಂಧಪಟ್ಟಂಗೆ ಅಂದರೆ ಇದು ಬುಡಕಟ್ಟು ಜನಾಂಗವರಿಗೆ ಸಂಬಂಧಪಟ್ಟಂಥ ಸಭೆಯಾಗಿದೆ. ಯಾವುದ್ರಿ, ವಿಧಾತ. ಇಲ್ಲಿ ಒಂದು ಇಂಪಾರ್ಟೆಂಟಾಗಿ ಸ್ತ್ರೀಯರಿಗೆ ಇಲ್ಲಿ ಪ್ರವೇಶ ಮಾಡೋಕ್ಕೆ, ಚರ್ಚೆ ಮಾಡೋಕ್ಕೆ ಅವಕಾಶ ಇತ್ತು. ಇಲ್ಲಿ ವಿಧಾತದಲ್ಲಿ ಬುಡಕಟ್ಟು ಜನಾಂಗರಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಚರ್ಚೆ ಮಾಡೋದು. ಇಲ್ಲಿ ಭಾಗವಹಿಸುವ ಸದಸ್ಯರನ್ನು ಶಮನ್ ಅಂತ ಕರಿತಾ ಇದ್ರು. ಓಕೆ, ನೆನ್ಪಿಟ್ಕೊಡ್ರಿ. ಸಭಾ ಅತ್ಯಂತ ಜನಪ್ರಿಯ ಸಭೆಯಾಗಿತ್ತು. ಇದು ಹಿರಿಯರಿಂದ ಕೂಡಿರ್ತಕ್ಕಂಥ ಸಭೆಯಾಗಿತ್ತು, ಧನಿಕರಿಂದ ಕೂಡಿರ್ತಕ್ಕಂಥ ಸಭೆಯಾಗಿತ್ತು, ಆಯ್ಕೆಗೊಂಡ ಸದಸ್ಯರನ್ನು ಒಳಗೊಂಡಿತ್ತು. ಅದರಲ್ಲಿ ಯಾರು ಭಾಗಿಯಾಗಂಗಿಲ್ಲ, ಸ್ತ್ರೀಯರು ಇಲ್ಲಿ ಚರ್ಚೆಗೆ ಭಾಗಿಯಾಗಂಗಿಲ್ಲ. ಇಂಪಾರ್ಟೆಂಟ್ ಆಗಿ ಏನಂತ ಬಂದಾಗ ಸಭಾದಲ್ಲಿ ಭಾಗವಹಿಸುವ ಸದಸ್ಯರನ್ನ ಸುಜಾತ ಅಂತ ಕರೀತಾರೆ. ಏನು ಕರೀತಾರೆ, ಸುಜಾತ ಅಂತ ಕರೀತಾರೆ. ನೆಕ್ಸ್ಟ್ ಬರ್ತಕ್ಕಂಥ ಸಮಿತಿ ಅಂತೀವಿ, ಇದು ಜನಸಾಮಾನ್ಯರನ್ನು ಒಳಗೊಂಡಂಥ ಸಮಿತಿಯಾಗಿತ್ತು, ಕಾಮನ್ ಪೀಪಲ್ಸನ್ನು ಒಳಗೊಂಡಿತ್ತು. ಬಟ್ ಇದ್ರ ಕೆಲಸ ಏನು ಸರ್, ಇದ್ರ ಕೆಲಸ ರಾಜನಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇತ್ತು. ಈ ಸಮಿತಿ ಕೆಲಸ ಏನು ಸರ್, ಸಮಿತಿ ಕೆಲಸ ಬಂದು ರಾಜನನ್ನು ಆರಿಸುವ ಅಥವಾ ಉಚ್ಚಾಟಿಸುವ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವುದು ಅಂತ ಬಂದಾಗ ಸಮಿತಿ ಯಾರಿಗೆ ಸಂಬಂಧಪಟ್ಟಿತ್ತು, ಜನಸಾಮಾನ್ಯರಿಗೆ ಸಂಬಂಧಪಟ್ಟಿತ್ತು. ಇಲ್ಲಿ ಭಾಗವಹಿಸೋದು ಇದು ಜನಸಾಮಾನ್ಯರ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇತ್ತು. ಜನಸಾಮಾನ್ಯರ ವಿಷಯಗಳ ಬಗ್ಗೆ ಇಲ್ಲಿ ಏನು ಮಾಡ್ತಾಯಿದ್ರು, ಚರ್ಚೆಗಳನ್ನು ಮಾಡ್ತಾಯಿದ್ರು ಅಂತೀವಿ. ಇಲ್ಲಿ ಭಾಗವಹಿಸೋಕೆ ಇಲ್ಲಿ ಸ್ತ್ರೀಯರು ಸಹಿತ ಇಲ್ಲಿ ಚರ್ಚೆಗೆ ಭಾಗಿಯಾಗ್ತಾರೆ. ಇಲ್ಲಿ ಭಾಗವಹಿಸುವ ಸದಸ್ಯರು ಏನು ಕರೀತಾರೆ, ಇಲ್ಲಿ ವಿಚ್ಚ ಅಂತಂದು ಕರೀತಾ ಇದ್ರು. ಹಾಗಾಗಿ ಇಲ್ಲಿ ನೋಡ್ರಿ, ಜನಸಾಮಾನ್ಯರು ಎಂಬುದು ಎಲ್ಲಿದೆ, ಇದು ಸಮಿತಿಯಲ್ಲಿದೆ. ಹಾಗಾಗಿ ಮತ್ತೆ ವಾಪಸ್ ಬರಲಿ, ತಿಳ್ಕೊಳ್ಳಿ ಇಲ್ಲಿ ವಿಷಯ ನೋಡ್ರಿ. ಇಲ್ಲಿ ಜನಸಾಮಾನ್ಯರು ಹೆಚ್ಚು ಪ್ರವೇಶಿಸಬಹುದಾಗಿತ್ತಾಗಾದ್ರೆ ಎಲ್ಲಿ, ಸಮಿತಿಯಲ್ಲಿ ಅಂತ. ಸಭಾ ಹಿರಿಯರಿಂದ ಕೊಂಡಿತ್ತು, ವಿಧಾತ ಬುಡಕಟ್ಟು ಜನಾಂಗರಿಗೆ, ಸಮಿತಿ ಹೆಚ್ಚು ಜನಸಾಮಾನ್ಯರು. ಆನ್ಸರ್ ನೋಡಿ ಇಲ್ಲಿ ಬಿ ಸರಿ. ಹಾಗಾದರೆ ಸಮಿತಿ ಇದು ಆನ್ಸರ್ ಆಗುತ್ತೆ. ಯಾವ್ದಾದ್ರೆ ಸಮಿತಿ ಯಾವುದು, ಹಾಗಾದರೆ ಇಲ್ಲಿ ಸಾಮಾನ್ಯ ಜನರು ಹೆಚ್ಚು ಪ್ರವೇಶಿಸಬಹುದಾದ್ರಿ
ಸಮಿತಿ ಅಂತೇಳಿ ಇದನ್ನು ನಾವು ಕರಿತಾ ಹೋಗ್ತೀವಿ. ಓಕೆನಾ, ಮುಂದಿನ ಪ್ರಶ್ನೆಗೆ ನಾವು ಹೋಗ್ತಾ ಹೋಗೋಣ. ನೆಕ್ಸ್ಟ್ ಒಂದು ವಿಷಯಕ್ಕೆ ಹೋಗೋಣ. ಎಸ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಲೀಸ್ಟ್ ಕರೆಕ್ಟ್ಲಿ ಆ್ಯಂಡ್ ಚೂಸ್ ಆಫ್ ದ ಕರೆಕ್ಟ್ ಕೋಡ್ ಅಂತ ಇದೆ. ಕೆಳಗಿನ ಪಟ್ಟಿಗಳನ್ನು ಸರಿಯಾಗಿ ಹೊಂದಿಸಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ. ನೋಡ್ರಿ, ವಜ್ರಪತಿ ಅಂದರೆ ಇಲ್ಲಿ ಹುಲ್ಲುಗಾವಲಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ವಜ್ರಪತಿ ಅಂತ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ, ಹುಲ್ಲುಗಾವಲಿಗೆ ಸಂಬಂಧಪಟ್ಟಂತ ಕರ್ಕೊಳ್ತೀವಿ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ರಾಮನಿಸ್ ಅಂತ ಕರ್ಕೊಳ್ತೀವಿ. ಗ್ರಾಮನಿಸ್ ಅಂತ ಬಂದಾಗ ಇಂಪಾರ್ಟೆಂಟು ಇಲ್ಲಿ ನೋಡ್ರಿ, ಈತ ಈ ಹೋರಾಟದ ದಂಡುಗಳ ಮುಖ್ಯಸ್ಥನಿಗೆ ಗ್ರಾಮನಿಸ್ ಅಂತ ಕರ್ಕೊಳ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮತ್ತೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ, ಸೇನಾನಿ ಅಂತ. ಸೇನಾನಿ ಅಂತ ಬಂದಾಗ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ಸೇನದ ಮುಖ್ಯಸ್ಥನಿಗೆ ಸೇನಾನಿ, ತರ್ಡಿಗೆ ತರ್ಡ್ ಸರಿ ಇದೆ. ಇನ್ನು ಕುಲುಪ ಅಂತ ಇದೆ, ಆ್ಯಕ್ಚುಲಿ ಕತ್ತರಿಸುವುದಂತಾಗಿದೆ, ಅದು ಟ್ರಾನ್ಸ್ಲೇಟ್ ಸ್ವಲ್ಪ ರಾಂಗ್ ಆಗುತ್ತೆ. ಕುಲುಪ ಅಂತ ಇದೆ. ಕುಲುಪ ಅಂತ ಬಂದಾಗ ಇಂಪಾರ್ಟೆಂಟ್ ಆಗಿ ಯಾರಾಗಾದ್ರೆ ಕುಟುಂಬದ ಮುಖ್ಯಸ್ಥನಿಗೆ ಕುಲುಪ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಯಾವುದು ನೋಡ್ರಿ, ಇಲ್ಲಿ ಆನ್ಸರ್ ಏನಿದೆ, ಸಿ ಅನ್ನೋದು ಏನಿದೆ ಇಲ್ಲಿ ನಮ್ಗೆ ಸರಿ ಇದೆ. ಹಾಗಾಗಿ ನೋಡ್ರಿ, ವಜ್ರಪತಿ ಅಂದ್ರೆ ಏನು, ಹುಲ್ಲುಗಾವಲಿನ ಅಧಿಕಾರ. ಅಂದರೆ ಈ ವೈದಿಕ ಕಾಲದಲ್ಲಿ ಕೆಲವೊಂದು ಹುದ್ದೆಗಳನ್ನು ನಿಭಾಯಿಸ್ತಕ್ಕಂಥ ಒಂದು ಪೋಸ್ಟ್ ಇತ್ತು, ವಜ್ರಪತಿ ಎಂದು ಹುಲ್ಲುಗಾವಲು. ನೆಕ್ಸ್ಟ್ ನೋಡ್ರಿ, ಅಕ್ಷಪಟಲ ಲೆಕ್ಕಾಧೀಶ ಅಂತ ಬರ್ತಾರೆ. ಲೆಕ್ಕಾಧೀಶ ಅಂತ ಬರ್ತಾರೆ. ಅಕ್ಷಪಟಲಾಧ್ಯಕ್ಷ ಅಂದರೆ ಲೆಕ್ಕಾಧೀಶ. ಸುರಾಧ್ಯಕ್ಷ ಅಂತ ಬರ್ತಾರೆ. ಸುರಾಧ್ಯಕ್ಷ ಅಂತ ಬಂದಾಗ ಅಬಕಾರಿಗೆ ಸಂಬಂಧಪಟ್ಟಂಗೆ ಅಧ್ಯಕ್ಷ ಅಂತೀವಿ, ಅಥವಾ ಸುರಾಧ್ಯಕ್ಷ ಅಂತ ಕರ್ಕೊಳ್ತೀವಿ. ಆಮೇಲೆ ಸೇನಾಪತಿ, ಮುಖ್ಯ ಸೈನ್ಯದ ಮುಖ್ಯಸ್ಥ ಅಂತ ಕರ್ಕೊಳ್ತೀವಿ. ಅನೇಕ ಹುದ್ದೆಗಳನ್ನು ಇಲ್ಲಿ ನಿಭಾಯಿಸ್ತಾ ಇದ್ವಿ ಎಲ್ಲಿ, ವೈದಿಕ ಕಾಲದಲ್ಲಿ. ಹಾಗಾಗಿ ಕೆಲವೊಂದು ಹುದ್ದೆಗಳು ಅವರಿಗೆ ಸಂಬಂಧಪಟ್ಟಂಗೆ ಕೋಡ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆಗ ವಜ್ರಪತಿ ಅಂದ್ರೇನು, ಹುಲ್ಲುಗಾವಲು. ಇನ್ನು ಗ್ರಾಮನಿಸ್ ಅಂತ ಬಂದಾಗ ಏನಾಗೋದು ನೋಡ್ರಿ, ಇಲ್ಲಿ ಗ್ರಾಮನಿಸ್ ಅಂತ ಬಂದಾಗ ನಮಗೆ ಕಾಣ್ತಕ್ಕಂಥದ್ದು 2B ಅಂತ ಬಂದಾಗ ಇಲ್ಲಿ ಹೋರಾಟ ದಂಡಗಳ ಮುಖ್ಯಸ್ಥ ಅಂತೀವಿ. ಸೇನಾನಿ ಅಂತ ಬಂದಾಗ ಸೇನಾ ವಿಭಾಗದ ಮುಖ್ಯಸ್ಥ ಅಂತೀವಿ. ಇನ್ನು ಕುಲುಪ ಅಂತ ಬಂದಾಗ ಕುಟುಂಬದ ಮುಖ್ಯಸ್ಥ ಅಂತ ಕರ್ಕೊಳ್ತೀವಿ. ಓಕೆನಾ. ಮತ್ತಿಲ್ಲಿ ಒಂದು ಕಾನ್ಸೆಪ್ಟನ್ನು ಯಾರು ಮಾಡ್ಕೊಳ್ತೀವಿ ನೋಡ್ರಿ, ಅನೇಕ ಕುಲ ಅಥವಾ ಕುಟುಂಬ ಸೇರ್ಕೊಂಡು ಏನಾಗ್ತದವು, ಗ್ರಾಮಗಳಾಗ್ತದವು. ಓಕೆನಾ. ಅನೇಕ ಗ್ರಾಮ ಸೇರ್ಕೊಂಡು ವಿಶ್ ಆಗ್ತಿತ್ತು. ವಿಶ್ ಸೇರ್ಕೊಂಡು ಜನ್ ಆಗ್ತಿತ್ತು. ಜನ್ ಸೇರ್ಕೊಂಡು ಇಲ್ಲಿ ರಾಷ್ಟ್ರ ಜನಪದ ಆಗ್ತಿತ್ತು. ಜನಪದ ಸೇರ್ಕೊಂಡು ರಾಷ್ಟ್ರ ಆಗ್ತಿತ್ತು. ನೋಡ್ರಿ, ಕುಲ ಅಥವಾ ಕುಟುಂಬದ ಮುಖ್ಯಸ್ಥ ಯಾರು, ಕುಲುಪ ಅಂತ ಕರ್ಕೊಳ್ತೀವಿ. ಗ್ರಾಮದ ಮುಖ್ಯಸ್ಥ ಯಾರು, ಗ್ರಾಮಿಣಿ ಅಂತ ಕರ್ಕೊಳ್ತೀವಿ. ವಿಷ್ಣು ಮುಖ್ಯಸ್ಥ ಗೋಪ. ನೋಡ್ರಿ, ವಿಷ್ಣು ಮುಖ್ಯಸ್ಥ ಕ್ಷಮಿಸಿ ವಿಶ್ವತಿ ಅಂತ ಕರ್ಕೊಳ್ತೀವಿ. ವಿಶ್ವತಿ ಅಂತ. ಜನ್ನ ಮುಖ್ಯಸ್ಥ ಗೋಪ ಅಂತ ಕರ್ಕೊಳ್ತೀವಿ. ರಾಷ್ಟ್ರದ ಮುಖ್ಯಸ್ಥ ರಾಜನ್ ಅಥವಾ ನಾಯಕ ಅಂತ ಕರ್ತೀವಿ. ಇಲ್ಲಿ ಕೆಲವೊಂದು ಹುದ್ದೆಗಳು ಇವಂತ ಬಂದಾಗ ವೈದಿಕ ಕಾಲದ ಪ್ರಮುಖ ರಾಜಕೀಯ ಘಟಕಗಳು ಅಂತ ಇವು ನಾವು ಕರೀತಾ ಹೋಗ್ತೀವಿ. ಇಲ್ಲಿ NCERTಯಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಆಫ್ ದ ಋಗ್ವೇದಿಕ್ ಆರ್ಯನ್ಸ್ ಅಂತ ಇದೆ. ಅಂದರೆ ಋಗ್ವೇದದ ಆರ್ಯರ ಆಡಳಿತದ ಯಂತ್ರದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ತುಂಬ ಕ್ವಶನ್ ಟ್ವಿಸ್ಟ್ ಆಗ್ತಾ ಹೋಗ್ತವೆ, ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಋಗ್ವೇದದ ಆರ್ಯನರ ಆಡಳಿತದ ಯಂತ್ರದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಮೇಲೆ ಹೇಳಿನ ಹೇಳಿಕೆಗಳನ್ನು ಯಾವುದು ಸರಿಯಾಗಿದೆ ಅಂತ ಹೇಳಿ. ಹಾಗಾದರೆ ಋಗ್ವೇದವು ನ್ಯಾಯವನ್ನು ನಿರ್ವಹಿಸಲು ಮತ್ತು ತೆರಿಗೆಗಳನ್ನು ಸಂಗ್ರಹಿಸಲು ಯಾವುದೇ ಅಧಿಕಾರಿಯನ್ನದು ಉಲ್ಲೇಖಿಸುವುದಿಲ್ಲ ಅಂತ. ಓಕೆನಾ. ಈಗ ಮತ್ತೆ ವಿಷಯಕ್ಕೆ ಹೋಗೋಣ, ಯಾವುದೇ ಅಧಿಕಾರಿಯನ್ನು ಯಾವುದು ಸರಿಯಾಗಿದೆ ಅಂತ. ಓಕೆ. ನೆಕ್ಸ್ಟು, ಋಗ್ವೇದದ ಕಾಲದಲ್ಲಿ ರಾಜರ ಹುದ್ದೆ ವಂಶ ಪಾರಂಪರ್ಯ. ಹಾಗಾದರೆ ಇದು ಹೇಳಿಕೆ ಋಗ್ವೇದದ ಕಾಲದಲ್ಲಿ ರಾಜರ ಹುದ್ದೆ ವಂಶ ಪಾರಂಪರ್ಯವಾಗಿತ್ತು. ಖಂಡಿತವಾಗಿ ಋಗ್ವೇದದ ಕಾಲದಲ್ಲಿ ಒಂದು ರಾಜ್ಯದಲ್ಲಿ ರಾಜನ ಹುದ್ದೆ ಏನಾಗಿತ್ತು, ವಂಶ ಪಾರಂಪರ್ಯವಾಗಿತ್ತು. ಅದು ನಮಗೇನಾಗುತ್ತೆ, ಸರಿ ಇದೆ ಅಂತ ಹೇಳ್ತೀವಿ. ಓಕೆನಾ. ಇದೇನಾಗಿದೆ, ಸರಿಯಾಗಿದೆ. ಓಕೆನಾ. ಈ ನೆಕ್ಸ್ಟ್, ಋಗ್ವೇದದಲ್ಲಿ ನ್ಯಾಯವನ್ನು ನಿರ್ವಹಿಸಲು ಮತ್ತು ತೆರಿಗೆಗಳನ್ನು ಸಂಗ್ರಹಿಸಲು ಯಾವುದೇ ಅಧಿಕಾರಿಯಿಂದ ನೋಡ್ರಿ, ಖಂಡಿತವಾಗಿ ಇದು ಸರಿಯಾಗಿದೆ. ಅಂದರೆ ಋಗ್ವೇದದ ಕಾಲದಲ್ಲಿ ಯಾವುದೇ ತೆರಿಗೆಯ ಕಾನ್ಸೆಪ್ಟ್ಗಳು ನಮಗೆ ಉಲ್ಲೇಖ ಇಲ್ಲ, ಮತ್ತು ಯಾವುದೇ ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ಅಧಿಕಾರಿ ನೇಮಕ ಮಾಡಬೇಕು ಅನ್ನೋದು ಸಹಿತ ನಮಗೆ ಉಲ್ಲೇಖ ಇಲ್ಲ. ಹಾಗಾಗಿ ಎರಡೂ ಸಹಿತ ನಮಗೆ ಸರಿಯಾದ ಉತ್ತರಗಳಾಗಿವೆ. ನಮಗೆ ಸರಿಯಾದ ಉತ್ತರ ಆಗಿವೆ ಅಂತೇಳಿ ನಾವು ಇದನ್ನ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಋಗ್ವೇದದ ಆರ್ಯರ ಆಡಳಿತ ಯಂತ್ರಕ್ಕೆ ಸಂಬಂಧಿಸಿದಂತೆ ಎರಡೂ ಹೇಳಿಕೆಗಳು ನಮಗೆ ಸರಿಯಾಗಿವೆ ಅಂತ. ಒಂದು, ಋಗ್ವೇದವು ನ್ಯಾಯವನ್ನು ನಿರ್ವಹಿಸಲು ಮತ್ತು ತೆರಿಗೆಗಳನ್ನು ಸಂಗ್ರಹಿಸಲು ಯಾವುದೇ ಅಧಿಕಾರಿ ನೇಮಕ ಮಾಡಲ್ಲ. ನೆಕ್ಸ್ಟು, ಋಗ್ವೇದದ ಕಾಲದಲ್ಲಿ ರಾಜನ ಹುದ್ದೆ ವಂಶ ಪಾರಂಪರ್ಯವಾಗಿತ್ತು ಅನ್ನೋದು ಸಹಿತ ನಮಗೆ ಇದು ಸರಿಯಾದ ಉತ್ತರವಾಗಿದೆ ಅಂತೇಳಿ ನಾವು ಕರೀತಾ ಹೋಗ್ತೀವಿ. ಓಕೆನಾ. ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನಾವು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪೇರ್ಸ್ ಇನ್ಕರೆಕ್ಟ್ ಮ್ಯಾಚ್ಡ್ ಅಂತ. ಹಾಗಾದರೆ ಯಾವುದು ಇಲ್ಲಿ ಇನ್ಕರೆಕ್ಟ್ ಆಗಿದೆ ಅಂತ ಹೇಳ್ತೀವಿ. ನೋಡ್ರಿ, ಒಂದು ಕಾಣ್ತಾ ಇದೆ ನಮಗೆ ಇಲ್ಲಿ ರಾಜಸೂಯ, ರಾಜನಿಗೆ ಸರ್ವೋಚ್ಚ ಅಧಿಕಾರವನ್ನು ನೀಡತಕ್ಕಂಥ ರಾಜಸೂಯ. ಇದು ಖಂಡಿತವಾಗಿ ಸರಿಯಾಗಿದೆ. ಅಶ್ವಮೇಧ, ಕುದುರೆ ಓಡಿಸುವ ಪ್ರದೇಶದಿಂದ ಪ್ರಶ್ನಾತೀತ ನಿಯಂತ್ರಣ ಅಧಿಕಾರವನ್ನು ಪಡಿಸುವುದು, ಇದು ಸಹಿತ ಸರಿಯಾಗಿದೆ. ಇನ್ನು ವಾಜಪೇಯ, ಗಂಡು ಮಗುವಿಗೆ ಜನ್ಮ ನೀಡುವುದು, ಖಂಡಿತವಾಗಿ ಇದು ತಪ್ಪಾಗುತ್ತೆ. ಯಾಕಂದರೆ ವಾಜಪೇಯ ಅಂತ ಬಂದಾಗ ವಾಜಪೇಯ ಯಾಗ. ಆಗ ನೋಡ್ರಿ, ವಾಜಪೇಯ ರಥದ ಸ್ಪರ್ಧೆಯ ಮುನ್ನ ಮಾಡುವ ಯಾಗ, ಅಥವಾ ಇಲ್ಲಿ ಇಂಪಾರ್ಟೆಂಟ್ ರಾಜನ ಪಟ್ಟಾಭಿಷೇಕ. ನೋಡ್ರಿ, ರಥದ ಸ್ಪರ್ಧೆಯ ಮುನ್ನ ಅಥವಾ ಯುದ್ಧಕ್ಕೆ ಹೋಗುವ ಮುನ್ನ ಮಾಡುವ ಯಾಗವನ್ನು ವಾಜಪೇಯ ಯಾಗ ಅಂತ. ನೋಡ್ರಿ, ಇಂಪಾರ್ಟೆಂಟ್ ಆಗಿ ಇಲ್ಲಿ ರಾಜಸೂಯ ಯಾಗ ಅಂದರೆ ಇಲ್ಲಿ ಪಟ್ಟಾಭಿಷೇಕದ ಮುನ್ನ ಮಾಡುವ ಯಾಗ ಅಂತೀವಿ.
ಅಥವಾ ರಾಜನಿಗೆ ಸರ್ವೋಚ್ಚ ಅಧಿಕಾರವನ್ನು ನೀಡುವಂಥ ಯಾಗ ಅಂತೀವಿ ರಾಜಸ್ವ ಯಾಗವನ್ನು. ಅಶ್ವಮೇಧ ಯಾಗ ಅಂದ್ರೆ ಗೊತ್ತಲ್ಲ, ಸಾಮ್ರಾಜ್ಯದ ವಿಸ್ತರಣೆಗಾಗಿ ಮಾಡುವ ಯಾಗವನ್ನು ಅಶ್ವಮೇಧ ಯಾಗ ಅಂತ ಕರ್ಕೊಳ್ತೀವಿ. ಇನ್ನು ಅಶ್ವ ಅಂದ್ರೆ ಏನು? ಕುದುರೆ. ಮೇಧ ಅಂದರೆ ಕುದುರೆಯನ್ನು ಬಲಿ ಕೊಡುವುದು ಅಂತ. ಹಾಗಾಗಿ ಅಶ್ವಮೇಧ ಅಂದ್ರೆ ಏನು? ಕುದುರೆಯನ್ನು ಬಲಿ ಕೊಡುವುದಕ್ಕೆ ಅಶ್ವಮೇಧ ಅಂತೀವಿ. ಅಂದರೆ ಒಬ್ಬ ರಾಜ 1 ವರ್ಷಗಳ ಕಾಲ ಕುದುರೆ ಬಿಡಬೇಕು. ಆ ಕುದುರೆ 400 ರಸ್ತೆಗಳ ಮೂಲಕ ಹೋಗಬೇಕಾಗಿತ್ತು. 1 ವರ್ಷ ಆದಮೇಲೆ ಆ ಕುದುರೆಯನ್ನು ತಗೊಂಬಂದು ಸೋಲಿಸಿದಂಥ ರಾಜರನ್ನು, ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿರ್ತಕ್ಕಂಥ ರಾಜರನ್ನು ಅವ್ರ ಎದುರಿಗೆ ಆ ಕುದುರೆಯನ್ನು ಕಟ್ಟಿ 3 ದಿನಗಳ ಕಾಲ ಅಶ್ವಮೇಧ ಯಾಗ ಮಾಡಿ 4ನೇ ದಿವಸಕ್ಕೆ ಬಾಹು ಎಂಬ ಕಂಬಕ್ಕೆ ಕುದುರೆಯನ್ನು ಬಲಿ ಕೊಡುವುದಕ್ಕೆ ಅಶ್ವಮೇಧ ಅಂತ ಕರಿತೀವಿ. ವಾಜಪೇಯಿ ಯಾಗ ಅಂತ ಬಂದಾಗ ರಥದ ಸ್ಪರ್ಧೆಯ ಮುನ್ನ ಮಾಡುವ ಯಾಗ. ಬಟ್ ಗಂಡು ಮಗುವಿಗೆ ಜನ್ಮ ನೀಡಿರ್ತಕ್ಕಂಥ ಗಂಡು ಮಗುವಿನವರಿಗೆ ಪೂಜಾ ರಾಜ ಇದು ನಮಗೆ ರಾಂಗ್ ಆಗ್ತಕ್ಕಂಥ. ಹಾಗಾಗಿ ಇದು ನಮಗೆ ಆನ್ಸರು ಸಿ ನಮಗೇನಾಗಿದೆ, ರಾಂಗ್ ಆಗಿದೆ ಅಂತೇಳಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಓಕೆನಾ? ಎಸ್, ಇಷ್ಟು ಕಾನ್ಸೆಪ್ಟ್ಗೆ. ಮತ್ತೊಂದು ಇಲ್ಲಿ ನಮ್ಮ ಪ್ರಶ್ನೆ ಬರುತ್ತೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಫ್ಯಾಕ್ಟರ್ ಪ್ಲೇಡ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ಕ್ರಿಯೇಷನ್ಸ್ ಸೋಷಿಯಲ್ ಡಿವಿಷನ್ಸ್ ಡ್ಯೂರಿಂಗ್ ದ ರಿಗ್ವೇದಿಕ್ ಏಜ್ ಅಂತ ಇದೆ. ಅಂದರೆ ಇಲ್ಲಿ ನೋಡಿ, ಕೆಳಗಿನ ಅಂಶಗಳಲ್ಲಿ ಯಾವುದು ಸಾಮಾಜಿಕ ವಿಭಾಗಗಳು, ನೋಡ್ರಿ ಇಲ್ಲಿ ಡಿವೈಡ್ ಮಾಡ್ತಕ್ಕಂಥದ್ದು ಸಾಮಾಜಿಕ ವಿಭಾಗಗಳ ಸೃಷ್ಟಿಯಲ್ಲಿ ಪ್ರಮುಖ ಪಾತ್ರ ಅಂತ ಇದೆ. ಹಾಗಾದರೆ ತಾಂತ್ರಿಕ ಶ್ರೇಷ್ಠತೆ ಇದು ನಮಗೆ ಅನ್ವಯಿಸಲ್ಲ. ಕೃಷಿ ಭೂಮಿಯ ಮೇಲಿನ ಹಿಡುವಳಿ ಅನ್ವಯಿಸಲ್ಲ. ಇನ್ನು 6ರಿಂದ ಸ್ಥಳೀಯ ನಿವಾಸಿಗಳನ್ನು ವಶಪಡಿಸಿಕೊಳ್ಳಲು ಖಂಡಿತವಾಗಿ ನಮಗೆ ಅನ್ವಯಿಸುತ್ತೆ. 6ರಿಂದ ಸ್ಥಳೀಯ ನಿವಾಸಿಗಳನ್ನು ವಶಪಡಿಸಿಕೊಳ್ಳುವುದು ನಮಗೆ ಖಂಡಿತವಾಗುತ್ತೆ. ಬಟ್ ಉದ್ಯೋಗ ಅನ್ನೋದು ಸಹಿತ ನಮಗಿದು ಏನಾಗಲ್ಲ, ವಿಭಾಗಿಸಲ್ಲ. ಯಾಕಂತ ಬಂದಾಗ 6 ಸ್ಥಳೀಯ ನಿವಾಸಿಗಳನ್ನು ವಶಪಡಿಸಿಕೊಳ್ಳುವುದು, ನೋಡ್ರಿ 6 ಏನು ಮಾಡ್ತಾರೆ, ಸ್ಥಳೀಯ ನಿವಾಸಿಗಳನ್ನು ವಶಪಡಿಸಿಕೊಳ್ತಾ ಇದ್ರು. ಮತ್ತು ಈ ಋಗ್ವೇದದ ಯುಗದಲ್ಲಿ ಸಾಮಾಜಿಕ ವಿಭಜನೆಗೆ ಪ್ರಮುಖ ಅಂಶವಾಗಿದೆ ಅಂತ ಕರಿತೀವಿ. ದಾಸರು ಮತ್ತು ದಸ್ಯುಗಳು ಅಂತ ಕರಿತೀವಿ. ದಾಸರು ಅಂದರೆ ಗುಲಾಮರನ್ನು ವಶಪಡಿಸ್ಕೊಳ್ತಕ್ಕಂಥದ್ದು, ದಸ್ಯುಗಳನ್ನು ವಶಪಡಿಸ್ಕೊಳ್ತಕ್ಕಂಥದ್ದು. ಮತ್ತು ಗುಲಾಮರು ಅಂತ ಏನು ಕರಿತೀವಿ, ಶೂದ್ರರು ಅನ್ನೋದು ನಮಗೆ ಪರಿಗಣಿಸುತ್ತೆ. ನೋಡ್ರಿ, ಇದು ಗುಲಾಮರು ಅನ್ನೋದು, ದಾಸರು ಅಂತ, ದಸ್ಯುಗಳು ಅಂದರೆ ಇಲ್ಲಿ ಶೂದ್ರರು ಅಂತೇಳಿ ಕರಿತಾ ಹೋಗ್ತೀವಿ. ಇವರನ್ನು ವಶಪಡಿಸಿಕೊಂಡು ಸಮಾಜದಲ್ಲಿ ಇವರು ಏನು ಮಾಡ್ತಾ ಹೋಗ್ತಾರೆ, ಇವರು ವಿಭಾಗಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಇದು ನಮಗೆ ಯಾವುದಕ್ಕೆ ಸಂಬಂಧಪಟ್ಟಿದೆ, 6ರಿಂದ ಸ್ಥಳೀಯ ನಿವಾಸಿಗಳನ್ನು ವಶಪಡಿಸಿಕೊಳ್ಳುವುದನ್ನು ಆನ್ಸರ್ ನಮಗಿದು ಸರಿಯಾಗುತ್ತೆ ಅಂತೇಳಿ ನಾವು ಇದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಈಗ ನೆಕ್ಸ್ಟು ಕ್ಲಾಸ್ ವೈದಿಕ ಯುಗದ ಪಾರ್ಟ್ 2 ಭಾಗ ಏನಿದೆ ಅದನ್ನ ನಾವು ಕಂಟಿನ್ಯೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದು ಮತ್ತೆ ನಿಮಗೆ ಮುಂದುವರ್ಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.